ಓಂ ಶ್ರೀ ಸತ್ ಉಪಾಸ್ಯೇ ನಮಃ. ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿವರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ಶಂಭವೇ ನಮಃ. ಇವತ್ತಿನ ದಿವಸ ವಿಶೇಷವಾಗಿ ವಾರ ಭವಿಷ್ಯ 4/8/2024 10/8/2024 ವಾರ ಭವಿಷ್ಯ. ಈ ವಾರ ಶ್ರಾವಣ ಮಾಸ ಪ್ರಾರಂಭ ಆಗ್ತಾ ಇದೆ. ಶ್ರಾವಣ ಮಾಸ ಪ್ರಾರಂಭ ಆಗ್ತಾ ಇರೋದನ್ನ ಬಹಳ ವಿಶೇಷ. ಶ್ರಾವಣ ಬಂತು ಅಂದರೆ ಹಬ್ಬಗಳ ಸಾಲು. ಶ್ರಾವಣ ಬಂತು ಅಂತಂದರೆ ಏನೋ ಒಂದು ಚೈತನ್ಯ. ಶ್ರಾವಣ ಬಂತು ಅಂದರೆ ಏನೋ ಒಂದು ಆನಂದ. ಶ್ರಾವಣ ಬಂತು ಅಂದರೆ ಏನೋ ಒಂದು ಆಧ್ಯಾತ್ಮಿಕವಾದಂಥ ಒಂದು ಶಕ್ತಿ. ವರ್ಷ ಪೂರ್ತಿ ನಿಯಮವಾಗಿ ಇಲ್ಲದೇ ಇರತಕ್ಕಂಥ ವ್ಯಕ್ತಿಗಳೂ ಕೂಡ ಶ್ರಾವಣ ಬಂತು ಅಂದರೆ ನಿಯಮವನ್ನು ಪಾಲಿಸ್ತಕ್ಕಂಥ ಒಂದು ಪ್ರಯತ್ನ. ಇರುವಂಥ ಅಲ್ಪ ಸ್ವಲ್ಪ ಲೋಪದೋಷಗಳನ್ನು ಬಿಟ್ಟು ಆ ಭಗವಂತನಿಗೋಸ್ಕರವಾಗಿ ಮೀಸಲಿಡ್ತಕ್ಕಂಥ ಒಂದು ವಿಶೇಷವಾದಂಥ ಒಂದು ಮಾಸ ಶ್ರಾವಣ ಮಾಸ. ಈ ಶ್ರಾವಣ ಮಾಸ ಆರಂಭವಾಗ್ತಕ್ಕಂಥದ್ದು. ಹಾಗಾಗಿ ಈ ವಾರದಲ್ಲಿ ಬಹಳಷ್ಟು ವಿಶೇಷಗಳನ್ನು ನಾವು ನೋಡಬಹುದು. ಏನು ವಿಶೇಷತೆಗಳಿದೆ? 4/8/2024 ಭಾನುವಾರ ಜ್ಯೋತಿರ್ಭೀಮೇಶ್ವರ ವ್ರತ ಅಮಾವಾಸ್ಯೆ. ಜ್ಯೋತಿರ್ಭೀಮೇಶ್ವರ ವ್ರತ ಬಹಳ ವಿಶೇಷವಾಗಿ ಬಂದಿದೆ. ಭಾನುವಾರ ಅಮಾವಾಸ್ಯೆ, ನಕ್ಷತ್ರದ ಒಂದು ಸ್ಥಿತಿ ಪುಷ್ಯಮಿ ನಕ್ಷತ್ರ ಮತ್ತು ಆ ತಿಥಿಯ ಕಾಂಬಿನೇಷನ್ ಬಹಳ ವಿಶೇಷ ಬಂದಿದೆ. ಸಾಮಾನ್ಯವಾಗಿ ಈ ಮಂತ್ರ ದೀಕ್ಷೆ ಪಡೆದುಕೊಳ್ಳುವಂಥವರು ಯಾವುದಾದ್ರು ಒಂದು ಶಕ್ತಿಯನ್ನು ಒಲಿಸಿಕೊಳ್ಳುವಂಥದ್ದು, ಯಾವುದು ಮುಖ್ಯವಾದಂಥ ಒಂದು ಆಪತ್ತಿನಿಂದ ಪಾರಾಗಬೇಕು ಅಂದರೆ ಇವತ್ತಿನ ದಿವಸ ಭಗವಂತನ ಆರಾಧನೆ ಮಾಡೋದರಿಂದ, ಅಂದರೆ ಈ ಭೀಮೇಶ್ವರದ ದಿವಸ ಆ ಶಿವಯ್ಯನ ಆರಾಧನೆ ಮಾಡ್ತಕ್ಕಂಥದ್ದು, ಆ ಶಿವನ ಪೂಜನೆ ಮಾಡ್ತಕ್ಕಂಥದ್ದು ಅಥವಾ ಭೀಮೇಶ್ವರ ವ್ರತವನ್ನು ಮಾಡ್ತಕ್ಕಂಥದ್ರಿಂದ ಆ ಸಂಕಷ್ಟಗಳು ಪಾರಾಗುವಂಥ ಸಾಧ್ಯತೆಗಳಿರುತ್ತೆ. ಅದರಲ್ಲೂ ಕೂಡ ಬೆಳಗ್ಗಿನ ಸಂದರ್ಭ ಮಾಡಿದ್ದಾರೆ. ಇನ್ನು 4/8/2024 ಭಾನುವಾರ ಬುಧ ವಕ್ರ ಆರಂಭವಾಗ್ತಾ ಇರ್ತಕ್ಕಂಥ, ಅಂದರೆ ರೆಟ್ರೋ ಆಗ್ತಕ್ಕಂಥ ಒಂದು ಸ್ಥಿತಿ. ಬುಧ ವಕ್ರಾರಂಭದಿಂದ ಸಾಕಷ್ಟು ಜನಕ್ಕೆ ಒಳಿತು ಆಗುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರ್ತದೆ ಕೆಲವೊಂದು ರಾಶಿಗಳವರಿಗೆ. 6/8/2024 ಮಂಗಳವಾರ. ಅದಕ್ಕೆ ಮೊದಲು ಸಾಮಾನ್ಯವಾಗಿ 5/8/2024 ಸೋಮವಾರ ಶ್ರಾವಣ ಸೋಮವಾರವನ್ನು ಆಚರಣೆ ಮಾಡ್ತಕ್ಕಂಥದ್ದು. ಕೆಲವೊಂದು ಬಾರಿ ಕೆಲವೊಂದು ಕಡೆ ಶ್ರಾವಣ ಸೋಮವಾರ ಬಹಳ ವಿಶೇಷವಾಗಿ ಆರಾಧನೆ ಮಾಡ್ತಕ್ಕಂಥದ್ದು. ಮತ್ತು ಕೆಲವೊಂದು ಪದ್ಧತಿಗಳಲ್ಲಿ ಈ ಏನು ಭಿಕ್ಷಾಟನೆ ಮಾಡ್ತಕ್ಕಂಥ, ಕೋರಣ್ಯ ಭಿಕ್ಷಾ ಅಂತಕ್ಕಂಥ ರೀತಿಯಲ್ಲಿ ಭಿಕ್ಷವನ್ನು ಮಾಡಿಬಿಟ್ಟು ಅದನ್ನು ತಂದು ಮನೆಯಲ್ಲಿ ಅದೇ ಪದಾರ್ಥದಿಂದ ಅಥವಾ ಖಾದ್ಯದಿಂದ ಪ್ರಸಾದ ಮಾಡಿ ನೈವೇದ್ಯ ಮಾಡೋದನ್ನು ಸ್ವೀಕರಿಸ್ತಕ್ಕಂಥ ಒಂದು ಪದ್ಧತಿಗಳು ಕೆಲವೊಂದು ಪದ್ಧತಿಗಳಿದೆ. ಈ ಜಂಗಮ ಪದ್ಧತಿಗಳಲ್ಲಿ, ವೀರಶೈವ ಲಿಂಗಾಯತ ಪದ್ಧತಿಗಳಲ್ಲಿ, ಇನ್ನೂ ಕೆಲವೊಂದು ವರ್ಗಗಳಲ್ಲಿ ಈ ಪದ್ಧತಿಗಳಿದೆ ಶ್ರಾವಣ ಸೋಮವಾರದಲ್ಲಿ ಮಾಡುವಂಥದ್ದು. ಯಾಕೆಂದರೆ ಅದನ್ನು ಮಾಡೋದರಿಂದ ನನ್ನ ಪ್ರಕಾರ ಒಳ್ಳೆಯ ಪುಣ್ಯ ಫಲವನ್ನು ಪಡೆಯೋದಕ್ಕೆ ದಾರಿಯಾಗ್ತದೆ. ಇನ್ನು 6/8/2024 ಮಂಗಳವಾರ ಮಂಗಳಗೌರಿ ವ್ರತ. ಮಂಗಳಗೌರಿ ವ್ರತ ಅಂದರೆ ಸಾಮಾನ್ಯವಾಗಿ ಮನೆಯಲ್ಲಿ ಎಲ್ಲವೂ ಕೂಡ ಮಂಗಳಕರವಾಗಿ ಆಗಲಿ, ಮಂಗಳ ಸ್ವರೂಪಳಾಗಿರ್ತಕ್ಕಂಥ ಆ ಮನೆಯ ಹೆಣ್ಣು ಮಗಳು ಇಡೀ ಕುಟುಂಬಕ್ಕೆ ಅಥವಾ ಇಡೀ ವಂಶಕ್ಕೆ ಮಂಗಳಕರವಾದದ್ದೇ ನಡೆಯಲಿ, ಎಲ್ಲರೂ ಕೂಡ ಸುಖ ಸಮೃದ್ಧಿಯಿಂದ ನೆಮ್ಮದಿಯಿಂದ ಬಾಳಲಿ ಅನ್ನೋ ಪ್ರಾರ್ಥನಾರ್ಥವಾಗಿ ಒಂದು. ಎರಡನೇದಾಗಿ ತನ್ನ ಗಂಡನ ಆಯುಷ್ಯದ ಗಟ್ಟಿಗೋಸ್ಕರವಾಗಿ, ತನ್ನ ಗಂಡನ ಅಭಿವೃದ್ಧಿಗೋಸ್ಕರವಾಗಿ, ತನ್ನ ಗಂಡನ ಶ್ರೇಯೋಭಿವೃದ್ಧಿಗೋಸ್ಕರವಾಗಿ ಮಂಗಳಗೌರಿ ವ್ರತವನ್ನು ಆಚರಣೆ ಮಾಡ್ತಕ್ಕಂಥ ಒಂದು ಪದ್ಧತಿ. ಅದು ಮೊದಲನೇ ಮಂಗಳವಾರ, ಶ್ರಾವಣ ಮಾಸದ ಮೊದಲನೇ ಮಂಗಳವಾರ. 8/8/2024 ಗುರುವಾರ ನಾಗ ಚತುರ್ಥಿ ಇರತಕ್ಕಂಥದ್ದು. 9/8/2024 ಶುಕ್ರವಾರ ನಾಗಪಂಚಮಿ ಇರತಕ್ಕಂಥದ್ದು.
ನಾಗಪಂಚಮಿ ಬಹಳ ವಿಶೇಷವಾಗಿ ಬಂದಿದೆ. ಈ ನಾಗಪಂಚಮಿ ಅಂತಕ್ಕಂಥದ್ದು ನನ್ನ ಪ್ರಕಾರ ಅದ್ಭುತವಾದಂಥ ಒಂದು ಫಲವನ್ನು ಕೊಡುವಂಥ ರೀತಿಯಲ್ಲಿದೆ ನಾಗಪಂಚಮಿ ಸರಿ ಆಚರಣೆ ಮಾಡುವಂಥವ್ರಿಗೆ ಅದ್ಭುತವಾದಂಥ ರಿಸಲ್ಟು. ಎಕ್ಸ್ಪೆಷಲಿ ಈ ಹೆಣ್ಣು ಮಕ್ಕಳಿಂದ ಏನೋ ಸಮಸ್ಯೆ ಆಗ್ತಾ ಇದೆ ಮನೆಗೆ ಅನ್ನೋವಂಥವ್ರಿಗೆ ಈ ನಾಗಪಂಚಮಿ ಮಾಡೋದ್ರಿಂದ, ಹೆಣ್ಣು ಮಕ್ಕಳ ಜಾತಕದಲ್ಲೇನೋ ನಾಗದೋಷವಿದೆ ಅಂದರೆ ಈ ನಾಗಪಂಚಮಿ ಅಂತಕ್ಕಂಥದ್ದು ಬಹಳ ವಿಶೇಷ ಮತ್ತು ವಿಶಿಷ್ಟವಾದಂಥ ಎಂಥ ನಾಗದೋಷವಿದ್ರೂ ಕೂಡ ಪರಿಹಾರ ಆಗುವಂಥ ರೀತಿಯಲ್ಲಿ ಈ ನಾಗಪಂಚಮಿ ಅಂತಕ್ಕಂಥದ್ದು ಬಂದಿದೆ. ಅದನ್ನು ಆಚರಣೆ ಮಾಡುವಂಥವ್ರು ಮಾಡಿ. ಪದ್ಧತಿ ಇಲ್ಲವಾ, ಹೋಗಿ ಸುಮ್ಮನೆ ನಮಸ್ಕಾರ ಮಾಡ್ಕೊಂಬರಕ್ಕೇನು, ಭಗವಂತನ ನಮಸ್ಕಾರ ಮಾಡಿ ಭಗವಂತ ಪ್ರಾರ್ಥನೆ ಮಾಡ್ಕೊಂಬರಕ್ಕೇನು, ಅದಕ್ಕೂ ಆಚರಣೆಗಳು ಬೇಕಾಗಿಲ್ಲ. ಭಕ್ತಿಯನ್ನು ತೋರಿಸಿದ್ರೆ ಭಗವಂತನಿಗೆ ಆಚರಣೆ ಬೇಕು ಅಂತೆಲ್ಲ ಏನಿಲ್ಲ. ಹೋಗಿ ನಮಸ್ಕಾರ ಮಾಡ್ಕೊಂಬನ್ನಿ, ಅದೇನು ತೊಂದರೆ ಏನಿಲ್ಲ. 10/8/2024 ಶನಿವಾರ ಶಿರಿಯಾಳ ಷಷ್ಠಿ ಮತ್ತು ಶ್ರಾವಣ ಶನಿವಾರ ಯಾರ್ಯಾರಿಗೆ ಶನಿಕಾಟ, ಸಾಮಾನ್ಯವಾಗಿ ಶ್ರಾವಣ ಶನಿವಾರ ಈ ದಾಸಪ್ಪನ ಕರೆಸ್ತಕ್ಕಂಥದ್ದು ಮತ್ತು ಶ್ರಾವಣ ಶನಿವಾರವನ್ನು ಆಚರಣೆ ಮಾಡ್ತಕ್ಕಂಥದ್ದು, ಹನುಮಂತನ ಆರಾಧನೆ ಮಾಡ್ತಕ್ಕಂಥದ್ದು, ಶನೀಶ್ವರನ ಆರಾಧನೆ ಮಾಡ್ತಕ್ಕಂಥದ್ದು, ಕುಲದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಕುಲದೇವರಿಗೆ ಪೂಜೆಯನ್ನು ಮಾಡ್ತಕ್ಕಂಥದ್ದು, ಈ ಪದ್ಧತಿಗಳೆಲ್ಲವೂ ಕೂಡ ಇದೆ. ಈ ಶ್ರಾವಣ ಶನಿವಾರವನ್ನು ಆಚರಣೆ ಮಾಡೋದ್ರಿಂದ ಈ ಏನು ಪೂರ್ವಾರ್ಜಿತವಾಗಿ ಬಂದಿರ್ತದಲ್ಲ ಕರ್ಮಗಳು ಅಂತ, ಆ ಕರ್ಮಗಳಿಗೆ ತಡೆ ಬೀಳೋದಕ್ಕೆ ದಾರಿಯಾಗ್ತದೆ. ತುಂಬ ಜನಗಳಿಗೆ ಗೊತ್ತಿಲ್ಲ ಅದು. ಹಿರಿಕರು ಯಾರೋ ಏನೋ ತಪ್ಪು ಒಪ್ಪುಗಳನ್ನು ಮಾಡಿದ್ದಾರೆ ಅಂದಾಗ ಈ ಶ್ರಾವಣ ಶನಿವಾರವನ್ನು ಆಚರಣೆ ಮಾಡೋದ್ರಿಂದ ಆ ತಪ್ಪು ಒಪ್ಪುಗಳ ಕರ್ಮ ನಿಮ್ಮ ಮೇಲೆ ಪ್ರಭಾವ ಬೀರುತ್ತಲ್ಲ, ಆ ಪ್ರಭಾವ ತಕ್ಕ ಮಟ್ಟಿಗೆ ರಕ್ಷಣೆ ಅಂತಕ್ಕಂಥದ್ದಂತೂ ಸಿಗುತ್ತೆ ಅದನ್ನು ಮಾಡೋದ್ರಿಂದ. ಇಷ್ಟು ಈ ಒಂದು ವಾರದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ದಿವಸಗಳು. ಇನ್ನು ವಾರ ಭವಿಷ್ಯ ಗ್ರಹಗತಿಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಈ ವಾರದಲ್ಲಿ ಮೇಷರಾಶಿನಲ್ಲಿ ಯಾವುದೇ ಗ್ರಹಗಳಿಲ್ಲ. ವೃಷಭ ರಾಶಿನಲ್ಲಿ ಕುಜ ಮತ್ತು ಗುರು ಸ್ಥಿತರಾಗಿರ್ತಕ್ಕಂಥದ್ದು. ಚಂದ್ರ ಬಂದು ಕಟಕ, ಸಿಂಹ, ಕನ್ಯಾ ರಾಶಿನಲ್ಲಿ ಸಂಚಾರವನ್ನು ಮಾಡ್ತಾನೆ. ಇನ್ನು ಕಟಕ ರಾಶಿನಲ್ಲಿ ರವಿ ಇರ್ತಕ್ಕಂಥದ್ದು, ಸಿಂಹ ರಾಶಿನಲ್ಲಿ ಶುಕ್ರ ಮತ್ತು ಬುಧ ಇರ್ತಕ್ಕಂಥದ್ದು, ಕನ್ಯಾ ರಾಶಿನಲ್ಲಿ ಕೇತು, ಕುಂಭರಾಶಿನಲ್ಲಿ ವಕ್ರಶನಿ ಮತ್ತು ಮೀನರಾಶಿನಲ್ಲಿ ರಾಹು. ಅದೆಲ್ಲವೂ ಕೂಡ ದೀರ್ಘವಾಗಿರ್ತಕ್ಕಂಥದ್ದು ಎಲ್ಲವೂ ಕೂಡ ಗೊತ್ತಿರುವಂಥದ್ದೇ. ಇಷ್ಟು ಈ ಗ್ರಹಗತಿಗಳ ಸ್ಥಿತಿಗತಿಗಳಿರುವಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಹೀಗಾಗಿ ಏನೆಲ್ಲ ಫಲವನ್ನು ನೋಡೋದಕ್ಕೆ ದಾರಿಯಾಗ್ತದೆ. ಮೇಷರಾಶಿನವರಿಗೆ ಸಂಬಂಧಪಟ್ಟಂತೆ ನೋಡಿದಾಗ ಸ್ವಲ್ಪ ಸೆನ್ಸಿಟಿವ್, ಎಮೋಷನಲ್, ತುಂಬ ಭಾವನಾತ್ಮಕವಾದಂಥ ರೀತಿಯಲ್ಲಿ ಯೋಚನೆ ಮಾಡ್ತಕ್ಕಂಥ, ತುಂಬ ಸಣ್ಣ ವಿಷಯಗಳನ್ನು ಕೂಡ ಮನಸ್ಸಿಗೆ ಹಚ್ಚಿಕೊಳ್ತಕ್ಕಂಥ ಸ್ಥಿತಿ. ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ತುಂಬ ಊಹೆಗಳನ್ನು, ಕಲ್ಪನೆಗಳನ್ನು ಜಾಸ್ತಿ ಮಾಡಿಕೊಳ್ತಕ್ಕಂಥ ಸಂದರ್ಭಗಳು. ಆಧ್ಯಾತ್ಮಿಕ ಒಂದು ಚಟುವಟಿಕೆ, ಧರ್ಮ ಮಾರ್ಗದಲ್ಲಿ ನಡೆಯಬೇಕು ಅನ್ನೋ ರೀತಿಯಾದಂಥ ಆಲೋಚನೆಗಳು ಇವೆಲ್ಲವೂ ಕೂಡ ಸಹಜವಾಗಿ ಮೇಷರಾಶಿನವರಿಗೆ ಇರುತ್ತದೆ. ಆರ್ಥಿಕವಾದಂಥ ಸ್ಥಿತಿಗತಿಗಳು ಗುರು ಇರೋದರಿಂದ ಪರವಾಗಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ ಇದ್ರೂ ಕೂಡ ಆ ಬಲ ಈ ವಾರದಲ್ಲಿ ಸಿಗುವಂಥ ಸಾಧ್ಯತೆ ಇಲ್ಲ. ಏಕೆಂದರೆ ಕಳೆದ ವಾರ ಇತ್ತು, ಈ ವಾರ ಆ ಸಾಧ್ಯತೆಗಳು ತುಂಬ ಕಡಿಮೆ ಅನ್ನೋ ರೀತಿಯಲ್ಲಿ ಕಾಣ್ತದೆ. ಇನ್ನು ಪತ್ರ ವ್ಯವಹಾರ, ರಿಜಿಸ್ಟ್ರೇಷನ್, ಅಗ್ರಿಮೆಂಟು ಅಂತಕ್ಕಂಥ ರೀತಿಯಲ್ಲಿ ಏನಾದರೂ ಇತ್ತು ಅಂದರೆ ಅನುಕೂಲವಾಗುವಂಥ ಯೋಗ ಫಲಗಳೆಲ್ಲವೂ ಕೂಡ ಕಂಡು ಬರ್ತದೆ. ಮತ್ತು ಏನಾದರೂ ಮುಖ್ಯವಾದಂಥ ತೀರ್ಮಾನವನ್ನು ತೆಗೆದುಕೊಳ್ಳಬೇಕು ಅಂದರೆ ಸ್ವಲ್ಪ ಲಗ್ನಾಧಿಪತಿ ಸ್ವಲ್ಪ ಬಲವಾಗಿರ್ತಾನೆ, ಹಾಗಾಗಿ ನೀವು ಆ ತೀರ್ಮಾನವನ್ನು ತೆಗೆದುಕೊಳ್ಳಬಹುದು. ಸ್ಥಿರಾಸ್ತಿ ವಿಷಯಕ್ಕೆ ಸಂಬಂಧಪಟ್ಟಂಥ ತೀರ್ಮಾನವನ್ನು ತೆಗೆದುಕೊಳ್ಳಬೇಕು ಅಂದರೆ ಖಂಡಿತವಾಗಲೂ ಕೂಡ ಈ ವಾರ ಶುಭಪ್ರದವಾಗಿರ್ತಕ್ಕಂಥದ್ದೆಲ್ಲವೂ ಕೂಡ ಉಂಟು ಅಂತ ಹೇಳ್ತದೆ. ತಾಯಿಯ ಆರೋಗ್ಯದಲ್ಲಿ ಸ್ಥಿರತೆಯನ್ನು ಕಾಣತಕ್ಕಂಥದ್ದು, ಗುಪ್ತ ಪ್ರಯತ್ನ ಅಥವಾ ಗುಪ್ತ ಆಲೋಚನೆಗಳಿಂದ ಸ್ವಲ್ಪ ಹೊರಗೆ ಬರತಕ್ಕಂಥ ಒಂದು ಪ್ರಯತ್ನ ಮಾಡುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಂಡು ಬರ್ತಕ್ಕಂಥದ್ದು ಉಂಟು. ಸಂತಾನ ದೋಷಗಳ ನಿವಾರಣೆ ಆಗುವಂಥ ಸ್ಥಿತಿ. ಶುಭ ಕಾರ್ಯಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸ್ವಲ್ಪ ಅಷ್ಟೊಂದು ಉತ್ತಮಕರವಾದಂಥ ವಾತಾವರಣಗಳು ಇರುವುದಿಲ್ಲ ಅಂತಕ್ಕಂಥ ತೋರಿಸುತ್ತೆ. ಮದುವೆಗೆ ಸಂಬಂಧಪಟ್ಟಂಥ ಪ್ರಯತ್ನ ಮಾಡ್ತಾ ಇದ್ದರೆ ಅಲ್ಲಿ ಅಷ್ಟೊಂದು ಅನುಕೂಲಕರ ವಾತಾವರಣ ನಿರ್ಮಾಣವಾಗುವಂಥ ಸಾಧ್ಯತೆಗಳಿರೋದಿಲ್ಲ. ಯಾಕಂದರೆ ಶುಕ್ರ ಬಲಹೀನನಾಗಿ ಕುಳಿತಿರ್ತಕ್ಕಂಥದ್ದಾಗಿರೋದ್ರಿಂದ. ಎರಡನೇ ಮಕ್ಕಳಿಂದ ಸ್ವಲ್ಪ ನೋವುಗಳನ್ನು ಅನುಭವಿಸ್ತಕ್ಕಂಥ ಸ್ಥಿತಿಯಲ್ಲೂ ಕೂಡ ಕಂಡು ಬರ್ತದೆ. ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಂಥ ಗಂಭೀರವಾದಂಥ ಸಮಸ್ಯೆಗಳೇನು ಇರೋದಿಲ್ಲ, ಚಿಂತೆ ಮಾಡುವಂಥದ್ದು ಬೇಡ. ಈ ಒಂದು ವಾರದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಏನಾದರೂ
ನಿದ್ರಾ ಭಂಗವಾಗ್ತಕ್ಕಂಥದ್ದು ಅಥವಾ ನಿದ್ರೆಯಲ್ಲಿ ಸ್ವಲ್ಪ ಡಿಸ್ಟರ್ಬ್ ಆಗ್ತಕ್ಕಂಥದ್ದು, ಬೇರೆಯವರು ಮಾಡುವಂಥ ತಪ್ಪುಗಳನ್ನು ನೀವು ಮನಸ್ಸಿಗೆ ಹಾಕಿಕೊಂಡು ಸ್ವಲ್ಪ ನಿಮ್ಮ ಸ್ಥಿತಿಯನ್ನು ಕೆಡಿಸಿಕೊಳ್ಳಬಹುದು. ಬಿಟ್ಟರೆ ಸಹಜವಾಗಿರ್ತಕ್ಕಂಥ ರೀತಿಯಲ್ಲಿ ದೇಹಾರೋಗ್ಯಗಳು ಅಂತಕ್ಕಂಥದ್ದು ಬರೋದಿಲ್ಲ. ಪಾರದಾರಿಕೆ ವ್ಯವಹಾರದಲ್ಲಿ ಅಷ್ಟೊಂದು ಅನುಕೂಲಕರ ವಾತಾವರಣಗಳು ಇರೋದಿಲ್ಲ ಅಂತಕ್ಕಂಥ ತೋರಿಸುತ್ತೆ. ಮತ್ತು ಪಿತ್ರಾರ್ಜಿತ ಸ್ವತ್ತಿನ ವಿಚಾರಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ರೆ ಆ ಬಗೆಹರಿದಕ್ಕೆ ದಾರಿಯಾಗ್ತದೆ. ಧರ್ಮ ಕಾರ್ಯಗಳಲ್ಲಿ ಇರ್ತಕ್ಕಂಥ ರೀತಿಯಲ್ಲಿ ದಾನ ಧರ್ಮ ಪೂಜೆ ಪುನಸ್ಕಾರಗಳಲ್ಲಿ ಸ್ವಲ್ಪ ಅನುಕೂಲಕರ ವಾತಾವರಣ ಮತ್ತು ತುಂಬ ಚೆನ್ನಾಗಿ ಆಗೋದಕ್ಕೂ ಕೂಡ ದಾರಿಯಾಗ್ತದೆ. ಉದ್ಯೋಗ ಪ್ರಭಾವದಲ್ಲಿ ಅನುಕೂಲ, ಚಿಂತೆ ಮಾಡುವಂಥದ್ದು ಬೇಡ. ಮೇಲಧಿಕಾರಿಗಳಿಂದ ಕೆಲಸ ಕಾರ್ಯಗಳು ಆಗಬೇಕು ಅಂದರೆ ಪ್ರಯತ್ನ ಮಾಡಿ. ಈ ವಾರದಲ್ಲಿ ಅತ್ಯಂತ ಶುಭವಾದಂಥ ಸ್ಥಿತಿಯನ್ನು ನೋಡೋದಕ್ಕೆ ದಾರಿ ಇದೆ. ಆರ್ಥಿಕವಾದಂಥ ಸ್ಥಿತಿ ಮಾತ್ರ ನಿಮಗೆ ಸ್ವಲ್ಪ ಏನೋ ಒಂದು ಸ್ವಲ್ಪ ಎಳೆದಾಟ ಅನ್ನೋ ರೀತಿಯಲ್ಲಿ ಬಿಟ್ಟರೆ ಮಿಕ್ಕಂಥ ರೀತಿಯಲ್ಲಿ ಎಲ್ಲವೂ ಕೂಡ ಚೆನ್ನಾಗಿದೆ. ಚಿಂತೆ ಮಾಡುವಂಥದ್ದು ಬೇಡ. ಮೇಷರಾಶಿನವರು ಪರಿಹಾರವನ್ನೇನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರ ಶಿವನ ಆಲಯದಲ್ಲಿರ್ತಕ್ಕಂಥ ಅರಳಿ ವೃಕ್ಷಕ್ಕೆ ನೀರನ್ನು ಹಾಕ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ಅನುಕೂಲವಾಗುತ್ತೆ. ನಿಮಗೆ ಇರುವಂಥ ದೋಷಗಳು ನಿವಾರಣೆಯಾಗಿ. ವೃಷಭ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಅಂತಕ್ಕಂಥದ್ದು ಅಷ್ಟೊಂದು ಅನುಕೂಲ, ಯಶಸ್ಸು, ಪ್ರಗತಿ ಅಂತಕ್ಕಂಥ ಸನ್ನಿವೇಶಗಳು ಇರೋದಿಲ್ಲ. ಒಂಥರ ಜಿಗುಪ್ಸೆ, ಮೂಡಿಯಾಗಿರ್ತಕ್ಕಂಥದ್ದು, ಬೇಸರವಾಗ್ತಕ್ಕಂಥದ್ದು, ಯಾವುದರಲ್ಲೂ ಆಸಕ್ತಿ ಇಲ್ಲದೆ ಇರತಕ್ಕಂಥದ್ದು, ಸಣ್ಣ ಸಣ್ಣ ವಿಚಾರಕ್ಕೂ ಡಿಸ್ಟರ್ಬ್ ಜಾಸ್ತಿ ಆಗುವಂಥದ್ದು, ತುಂಬ ನೆಗೆಟಿವ್ ಥಾಟ್ಸ್ ವಿಪರೀತವಾಗಿ ಮಾಡುವಂಥ ಸನ್ನಿವೇಶಗಳೆಲ್ಲವೂ ಕೂಡ ನಿರ್ಮಾಣವಾಗುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆ. ಹಣಕಾಸಿನ ಸ್ಥಿತಿ ಸ್ವಲ್ಪ ಸುಧಾರಣೆ ಆಗತ್ತೆ. ಸ್ವಲ್ಪ ಎಲ್ಲಿಂದಲೋ ಹೇಗೋ ಯಾವುದೋ ಒಂದು ರೀತಿಯಲ್ಲಿ ಆರ್ಥಿಕವಾಗಿ ಚೇತರಿಕೆಯನ್ನು ಕಾಣುವಂಥ ಪ್ರಯೋಗಗಳು ಮತ್ತು ಪ್ರಯತ್ನಗಳು ಬರಬಹುದು. ವಸ್ತ್ರಾಭರಣ ಖರೀದಿ ವಿಚಾರಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ಸ್ವಲ್ಪ ಶೋಪ್ರದಾನ ಅನ್ನೋ ರೀತಿಯಾದಂಥ ಸ್ಥಿತಿ ಇರುವಂಥದ್ದು. ಚಿಂತೆ ಮಾಡುವಂಥದ್ದು ಬೇಡ. ಆರ್ಥಿಕ ಮೂಲ ಯಾವುದೋ ಒಂದು ರೀತಿಯ ಸ್ವಲ್ಪ ಚೇತರಿಕೆಯನ್ನು ಕಾಣುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಂಡುಬರುತ್ತೆ. ಸಹೋದರರಿಂದ ಸ್ವಲ್ಪ ಅನುಕೂಲವಾಗುವಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದ್ದೀರಿ. ಇನ್ನು ಮಕ್ಕಳಿಂದ ಸಹಕಾರ ಸಿಗುವಂಥ ಸಂದರ್ಭ, ಪ್ರೀತಿ ಪ್ರೇಮದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಭಾವನಾತ್ಮಕವಾಗಿದ್ದಂಥ ಭಿನ್ನಾಭಿಪ್ರಾಯಗಳನ್ನು ಸರಿ ಮಾಡಿಕೊಳ್ಳತಕ್ಕಂಥ ಒಂದು ಪ್ರಯತ್ನ ನಡೀತದೆ. ಚಿಂತೆ ಬೇಡ. ಸಾಲದ ಒಂದು ಬಾಪ್ತುಗಳು ಅಂತಕ್ಕಂಥದ್ದು ಅಷ್ಟೊಂದು ಪೀಡನೆಯನ್ನು ಕೊಡುವಂಥ ಸಾಧ್ಯತೆಗಳಿಲ್ಲ. ಅಥವಾ ಸಾಲವನ್ನು ತೀರಿಸಬೇಕು ಅಂತ ಒಂದು ಪ್ರಯತ್ನವಾದರೂ ಕೂಡ ಮಾಡುವಂಥದಕ್ಕೆ ದಾರಿ ಇದೆ. ಸ್ವಲ್ಪ ರೋಗಬಾಧೆಯಿಂದ ಮುಕ್ತರಾಗ್ತಕ್ಕಂಥ ಅವಕಾಶಗಳಿದೆ. ಚಿಂತೆ ಮಾಡುವಂಥದ್ದು ಬೇಡ. ನೋವಿನಿಂದಿದ್ದರೆ ಅದರಿಂದ ಬಿಡುಗಡೆ ಆಗತ್ತೆ. ಮತ್ತು ಶುಭ ಕಾರ್ಯ ಪ್ರಯತ್ನದ ವಿಚಾರ ಸಂಬಂಧಪಟ್ಟಂತೆ ಅನುಕೂಲಕರ ವಾತಾವರಣ ನಿರ್ಮಾಣ ಆಗೋದಕ್ಕೆ ದಾರಿಯಾಗ್ತದೆ. ಕೋರ್ಟ್ ಕೇಸ್ ಅವ್ಯವಸ್ಥೆಗಳಿದೆ. ಮತ್ತು ಉದ್ಯೋಗದಲ್ಲಿ ಸ್ವಲ್ಪ ಒತ್ತಡಗಳು ಜಾಸ್ತಿ ಇರ್ತದೆ. ಮೇಲಧಿಕಾರಿಗಳನ್ನು ಸ್ವಲ್ಪ ನೋವಾಗುವಂಥ ರೀತಿಯಲ್ಲಿ ಅಥವಾ ನಿಂದನೆ ಆಗುವಂಥ ರೀತಿಯಲ್ಲಿ ಅಥವಾ ನಿಮ್ಮ ಗೌರವಕ್ಕೆ ಧಕ್ಕೆ ಆಗುವಂಥ ರೀತಿಯಲ್ಲಿ ಮೇಲಧಿಕಾರಿಗಳು ನಡೆದುಕೊಳ್ತಾರೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ವೃಷಭ ರಾಶಿನವರು. ವಿದ್ಯಾಭ್ಯಾಸ ಅದ್ಭುತವಾದಂಥ ರೀತಿಯಲ್ಲಿದೆ. ಪ್ರಯತ್ನ ಮಾಡಿ. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ಒಂದು ವಾರ ರಾಷ್ಟ್ರಾಧಿಪತಿ ಅಥವಾ ಲಗ್ನಾಧಿಪತಿಯಾದಂಥವನು ಗ್ರಹಣಕ್ಕೆ, ಕಳೆದ ವಾರವೇ ಹೇಳಿದ್ದೆ, ಗ್ರಹಣಕ್ಕೆ ಒಳಗಾಗಿರೋದ್ರಿಂದ ಅವನು ಸ್ವಲ್ಪ ಬಲ ಪಡ್ಕೊಳ್ಬೇಕಾಗತ್ತೆ. ಬುಧ ನಿಮಗೆ ಬಲ ಕೊಟ್ಟಿದ್ದಾನೆ. ಹಾಗಾಗಿ ಶುಕ್ರ ಒಂಚೂರು ಬಲ ಪಡ್ಕೊಂಡ್ಬಿಟ್ರೆ ನಿಮಗೆ ಅನುಕೂಲ ಆಗುತ್ತೆ. ಹಾಗಾಗಿ ಈ ಯಾರಾದರೂ ವಯೋವೃದ್ಧರು 60 ವರ್ಷ ದಾಟಿರಬೇಕು, 60 ವರ್ಷ ದಾಟಿರ್ತಕ್ಕಂಥ ಮುತ್ತೈದೆಯರಿಗೆ ಏನಾದರೂ ಒಂದು ಫಲತಾಂಬಲವನ್ನು ಕೊಟ್ಟು ಆಶೀರ್ವಾದವನ್ನು ಪಡಿತಕ್ಕಂಥ ಒಂದು ಪ್ರಯತ್ನ ಮಾಡಿ, ಅನುಕೂಲವಾಗುತ್ತೆ. ಇನ್ನು ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಅದ್ಭುತವಾದಂಥ ರೀತಿಯಲ್ಲಿ ಅನುಕೂಲವನ್ನು ಪಡೆತಕ್ಕಂಥದ್ದು ಅಥವಾ ಯೋಗ ಫಲ ಅದೃಷ್ಟ ಅಂತಕ್ಕಂಥದ್ದು ಚೇತರಿಕೆ ಕಾಣತಕ್ಕಂಥದ್ದು, ಯತ್ನ ಕಾರ್ಯಗಳಲ್ಲಿ ಜೀವನ ಸಾಧಿಸತಕ್ಕಂಥದ್ದು. ಮೂಡಿಯಾಗಿರ್ತೀರಿ, ಏನೋ ಬೇಕೋ ಬೇಡೋ ಅನ್ನೋ ರೀತಿಯಲ್ಲಿ ಮಾಡ್ತೀರಿ, ಆದರೂ ಕೂಡ ನಿಮಗೆ ಲಾಭವನ್ನು ತರುವಂಥ ಸನ್ನಿವೇಶಗಳು ಬರೋದಕ್ಕೆ ದಾರಿ ಆಗ್ತದೆ. ಹಣಕಾಸಿನ ಚೇತರಿಕೆಯನ್ನು ಕಾಣುವಂಥ ಸನ್ನಿವೇಶಗಳೆಲ್ಲವೂ ಕೂಡ ಇದೆ. ಚಿಂತೆ ಮಾಡುವಂಥದ್ದು ಬೇಡ. ರತ್ನಾಭರಣ ಖರೀದಿ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಎಲ್ಲೂ ಸಣ್ಣದಾಗಿ ಮೋಸಕ್ಕೊಳಗಾಗ್ತೀರಿ, ಸ್ವಲ್ಪ ನೋಡಿ ತೆಗೆದುಕೊಳ್ತಕ್ಕಂಥ ಸೂಕ್ತ. ಪತ್ರ ವ್ಯವಹಾರ ಅನುಕೂಲವಿದೆ, ಪ್ರಯತ್ನ ಮಾಡಿ. ಸ್ಥಿರಾಸ್ತಿ ಮಾರಾಟದ ವಿಚಾರ ಸಂಬಂಧಪಟ್ಟ ಅದ್ಭುತವಾದಂಥ ರೀತಿಯಾದಂಥ ರಿಸಲ್ಟ್
ಅತಿ ಹೆಚ್ಚು ಲಾಭ ಸಿಗುವಂಥ ಸಂದರ್ಭಗಳು ನಿರ್ಮಾಣ ಆಗೋದಕ್ಕೆ ದಾರಿ ಇದೆ. ಮನೆ ನಿರ್ಮಾಣ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈ ವಾರ ಅಷ್ಟೊಂದು ಶುಭಪ್ರದವಲ್ಲ ಅಂತಕ್ಕಂಥ ರೀತಿಯಲ್ಲಿದೆ. ಹಾಗಾಗಿ ಸ್ವಲ್ಪ ಆ ರೀತಿಯ ಆಲೋಚನೆಗಳಿದ್ದರೆ ಸ್ವಲ್ಪ ಮುಂದೂಡ್ತಕ್ಕಂಥದ್ದು ಸೂಕ್ತ. ಪಂಚಮ ಪ್ರಭಾವ ಮಕ್ಕಳಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥದ್ದು. ಪ್ರೀತಿ ಪ್ರೇಮ ಭಾವನೆಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ನೋವನ್ನು ಅನುಭವಿಸ್ತಕ್ಕಂಥ ಸ್ಥಿತಿ. ಸ್ವಲ್ಪ ಮಕ್ಕಳಿಂದಲೂ ಕೂಡ ಸ್ವಲ್ಪ ನೋವಾಗುವಂತಹ ಸಂದರ್ಭಗಳಲ್ಲೂ ಕೂಡ ನಿರ್ಮಾಣವಾಗಿ ಬರುತ್ತೆ. ಆರೋಗ್ಯ ಏನಾದರೂ ವ್ಯತ್ಯಾಸಗಳು ಅಂಥ ಗಂಭೀರ ಸ್ವರೂಪವೇನಿರೋದಿಲ್ಲ. ಆಹಾರ ವ್ಯತ್ಯಾಸಗಳೇನಾದರೂ ಮಾಡಿಕೊಂಡು ಆರೋಗ್ಯವನ್ನು ಕೆಡಿಸ್ಕೊಳ್ಬೇಕು ಬಿಟ್ಟರೆ ಮಿಕ್ಕಂಥ ರೀತಿಯಲ್ಲಿ ಅಂಥ ಏನು ತೊಂದರೆ ಇಲ್ಲ. ಸ್ವಲ್ಪ ನೀರಿನ ವ್ಯತ್ಯಾಸ ಮತ್ತು ಆಹಾರ ವ್ಯತ್ಯಾಸಗಳು ಬರಬಹುದು. ಸ್ವಲ್ಪ ತಿಂಗಳ ದೋಷವಿರ್ತಕ್ಕಂಥವ್ರಿಗೆ ಸ್ವಲ್ಪ ವ್ಯತ್ಯಾಸಗಳಾಗಬಹುದು. ಅಷ್ಟು ಬಿಟ್ಟರೆ ತೊಂದರೆ ಏನಿರೋದಿಲ್ಲ. ಉದ್ಯೋಗ ಪ್ರಾಪ್ತಿ ವಿಚಾರ ಸಂಬಂಧಪಟ್ಟಂತೆ ಹುಡುಕಾಟ ಮಾಡಿ ಅನುಕೂಲವಿದೆ. ಶುಭ ಕಾರ್ಯ ಪ್ರಯತ್ನದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಾರ ಆರಂಭ ತುಂಬ ಚೆನ್ನಾಗಿದೆ. ಶುಭ ಕಾರ್ಯ ಪ್ರಯತ್ನದಲ್ಲಿ ಪ್ರಯತ್ನ ಮಾಡಿ, ಚಿಂತೆ ಮಾಡುವಂಥದ್ದು ಬೇಡ. ಸಂಗಾತಿಯಿಂದ ಧನಾಗಮನವಾಗುವಂಥ ಯೋಗಫಲಗಳೂ ಇದೆ. ಪ್ರಯತ್ನ ಮಾಡಿ ಸಂಗಾತಿಯಿಂದ ಧನಾಗಮನ. ಪಾಲುದಾರಿಕೆ ವ್ಯವಹಾರದಲ್ಲಿ ವಾರ ಆರಂಭ ಒಳ್ಳೆಯ ಅನುಕೂಲವಾಗುವಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದ್ದೀರಿ. ಕೋರ್ಟ್ ಕೇಸ್ ವ್ಯವಹಾರಗಳು ತಟಸ್ಥದ ಒಂದು ಭಾವ. ಉದ್ಯೋಗ ಮೇಲಧಿಕಾರಿಗಳಿಂದ ಏನಾದರೂ ಕೆಲಸ ಕಾರ್ಯಗಳು ಆಗಬೇಕು ಅಂದರೆ ಈ ಸಂದರ್ಭ ಈ ವಾರ ಆರಂಭದಲ್ಲಿ ಸೋಮವಾರ ಮಂಗಳವಾರದವರೆಗೆ ಸ್ವಲ್ಪ ಅನುಕೂಲದ ಒಂದು ಸ್ಥಿತಿಯನ್ನು ನೋಡಬಹುದು. ಮೇಲಧಿಕಾರಿಗಳಿಂದ ಕೆಲಸ ಕಾರ್ಯಗಳು ಆಗಬೇಕು ಅಂತಂದರೆ ವೃತ್ತಿಪರ ವೃತ್ತಿಗಳಲ್ಲಿ ಯಶಸ್ಸನ್ನು ಗಳಿಸಬೇಕು ಅಂದರೆ ಸೋಮವಾರ ಮಂಗಳವಾರದ ದಿವಸಗಳಲ್ಲೇ ಪ್ರಯತ್ನ ಮಾಡಿ. ಅಲ್ಲೇ ಸ್ವಲ್ಪ ನಿಮಗೆ ಶುಭಪ್ರದವಾಗಿರ್ತಕ್ಕಂಥ ರೀತಿಯಲ್ಲಿ ಇರುವಂಥದ್ದು ಉಂಟು ಅಂತ ಹೇಳ್ತದೆ. ಇನ್ನು ಪರಿಹಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೀತಿಯಲ್ಲಿ ನೋಡಿದಾಗ ಲಗ್ನಾಧಿಪತಿಯಾದಂಥ ಅಥವಾ ರಾಷ್ಟ್ರಾಧಿಪತಿ ಮಿಥುನ ರಾಷ್ಟ್ರಾಧಿಪತಿ ಸ್ವಲ್ಪ ಬಲವಾಗಿದ್ದಾನೆ. ಹಾಗಾಗಿ ಏನು ಮಾಡಿಕೊಳ್ಬೇಕಾಗುತ್ತೆ, ನಿಮ್ಮನ್ನು ಕೆಡಿಸಿರ್ತಕ್ಕಂಥದ್ದು ಯಾರು ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ನಿಮ್ಮನ್ನು ನಿಮ್ಮ ರಾಶಿಯನ್ನು ಕೆಡಿಸಿರ್ತಕ್ಕಂಥದ್ದು ಅಥವಾ ತೊಂದರೆ ಕೊಡ್ತಾ ಇರ್ತಕ್ಕಂಥ ಗ್ರಹ ಯಾವುದು ಅಂತಂದರೆ ಗುರುಗ್ರಹವೇ. ಹಾಗಾಗಿ ಆ ಗುರುವಿನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಅಥವಾ ಗುರುಸ್ತೋತ್ರವನ್ನು ಮಾಡ್ತಕ್ಕಂಥದ್ದು, ಅದು ಗುರುಕ್ಷೇತ್ರಕ್ಕೆ ಹೋಗಿ ಬರ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ. ಗುರುವಿನ ರಕ್ಷಣೆ ಸಿಕ್ತು ಅಂದರೆ ಈ ಗ್ರಹದ ಬಂದಿರತಕ್ಕಂಥ ಗುರುದೋಷ ನಿವಾರಣೆ ಆಗುತ್ತೆ, ಚಿಂತೆ ಬೇಡ. ಇನ್ನು ಕಟಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಅಂತಕ್ಕಂಥದ್ದು ವಾರ ಆರಂಭ ಸ್ವಲ್ಪ ಜಿಡ್ಡುಗಟ್ಟಿದಂಗೆ ಇರ್ತದೆ. ವಾರ ಮಧ್ಯಭಾಗದಿಂದ ಆಚೆಗೆ ಮಂಗಳವಾರದ ನಂತರವಾಗಿ ಸ್ವಲ್ಪ ಸುಧಾರಣೆಗಳು, ಏಳಿಗೆ, ಪ್ರಗತಿ ಆಗುವಂಥ ಸ್ಥಿತಿಗತಿಗಳೆಲ್ಲವೂ ಕೂಡ ಇದೆ. ಚಿಂತೆ ಮಾಡುವಂಥದ್ದು ಬೇಡ. ಆರ್ಥಿಕವಾದಂಥ ಸ್ಥಿತಿ ಚೇತರಿಕೆ ಆಗುತ್ತೆ. ಬಟ್ ಬಂದಿದ್ದನ್ನು ಯಾವುದನ್ನು ಕೂಡ ಉಳಿಸ್ಕೊಳ್ಳೋದಿಲ್ಲ, ಅದೊಂದು ಸ್ವಲ್ಪ ದೌರ್ಬಲ್ಯ. ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ, ಮಾನಸಿಕವಾದಂಥ ಅತಂತ್ರತೆ ಮತ್ತು ಮನಸ್ಸಿಗೆ ಯಾಕೋ ಇಷ್ಟ ಆಗೋದಿಲ್ಲ ಕೆಲವೊಂದು ವಿಷಯಗಳು. ಹಾಗಾಗಿ ಎಲ್ಲೋ ವಿದ್ಯಾಭ್ಯಾಸಗಳಿಗೆ ಆಸಕ್ತಿಗಳನ್ನು ತೋರಿಸುವುದಿಲ್ಲ. ಯಾವುದಾದ್ರೂ ಬೇರೆ ಬೇರೆ ನೆಗೆಟಿವ್ ಥಾಟ್ಸ್ಗಳನ್ನು ಮಾಡಿಕೊಂಡು ಸ್ವಲ್ಪ ಸಮಸ್ಯೆಯನ್ನು ತಂದುಕೊಳ್ತಕ್ಕಂಥ ಸ್ಥಿತಿ ಇದೆ. ಮಕ್ಕಳಿಂದ ಸಹಕಾರ ಮತ್ತು ಲಾಭವನ್ನು ನೋಡ್ತಕ್ಕಂಥ ಸ್ಥಿತಿ ಇದೆ. ಪ್ರೀತಿ ಪಾತ್ರರಿಂದ ಲಾಭವನ್ನು ನೋಡ್ತಕ್ಕಂಥದ್ದು. ಆರೋಗ್ಯ ವಾರ ಆರಂಭ ಸ್ವಲ್ಪ ಇರಿಟೇಟ್ ಮಾಡುತ್ತೆ. ವಾರ ಮಧ್ಯಭಾಗದಿಂದ ಆಚೆಗೆ ಸುಧಾರಣೆ ಇದೆ, ಚಿಂತೆ ಮಾಡುವಂಥದ್ದು ಬೇಡ. ಉದ್ಯೋಗ ಪ್ರಾಪ್ತಿ, ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಮಂಗಳವಾರ ನಂತರ ಪ್ರಯತ್ನ ಮಾಡಿ ಅನುಕೂಲವಾಗುತ್ತೆ. ಈ ವಾರದಲ್ಲಿ ಸಂಗಾತಿಯಿಂದ ಲಾಭವಾಗ್ತಕ್ಕಂಥದ್ದು, ಪಾಲುದಾರಿಕೆ ವ್ಯವಹಾರಗಳಲ್ಲಿ ಲಾಭವನ್ನು ನೋಡ್ತಕ್ಕಂಥದ್ದು, ಅನುಕೂಲವಾಗುವಂಥ ಯೋಗ ಫಲಗಳೆಲ್ಲವೂ ಕೂಡ ಕಂಡುಬರುತ್ತೆ. ತಂದೆಯ ಆರೋಗ್ಯದಲ್ಲಿ ಸಣ್ಣ ಪುಟ್ಟದಾದಂಥ ಇನ್ಫೆಕ್ಷನ್ಸು, ಒದ್ದಾಟವನ್ನು ಅನುಭವಿಸ್ತಕ್ಕಂಥದ್ದು. ದೇವ ಕಾರ್ಯಗಳು ಅಥವಾ ಪೂಜೆ ಪುನಸ್ಕಾರಗಳಲ್ಲಿ ತುಂಬ ಖರ್ಚು ವೆಚ್ಚಗಳನ್ನು ಮಾಡ್ತೀರಿ, ಚೆನ್ನಾಗಿ ಮಾಡ್ತೀರಿ. ಯಾಕೋ ರಾಹು ಪ್ರಭಾವ ಇರೋದ್ರಿಂದ ಏನೋ ಸಣ್ಣದಾಗಿ ಸಣ್ಣ ಪುಟ್ಟ ತಪ್ಪುಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ದೇವ ಕಾರ್ಯಗಳನ್ನು ಮಾಡಬೇಕಾದ್ರೆ ತಪ್ಪುಗಳಾದ್ರೂ ಕೂಡ ಭಗವಂತನ ಪಾದಕ್ಕೆ ಹಾಕಿ ಮುಂದೆ ಹೋಗ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ. ದಶಮ ಪ್ರಭಾವ, ಹಾಗಾಗಿ ಉದ್ಯೋಗ ಬಡ್ತಿ ವಿಚಾರ ಸಂಬಂಧಪಟ್ಟಂತೆ ಪ್ರಯತ್ನ ಮಾಡ್ತಾ ಇದ್ದೀರಿ ಅಂತಂದ್ರೂ ಕೂಡ ವಾರ ಮಧ್ಯಭಾಗದಿಂದ ಆಚೆಗೆ ಮಂಗಳವಾರ ನಂತರ ಪ್ರಯತ್ನ ಮಾಡಿ ಅನುಕೂಲವಿದೆ. ಅದಕ್ಕೂ ಕೂಡ ಸಂಬಂಧಪಟ್ಟಂತೆ ಮೇಲಧಿಕಾರಿಗಳಿಂದ ಏನಾದರೂ ಕೆಲಸ ಆಗಬೇಕು ಅಂದರೆ ಅಲ್ಲೂ ಕೂಡ ಅಷ್ಟೇ ವಾರ ಮಧ್ಯಭಾಗದಿಂದ ಆಚೆಗೆ ಮಂಗಳವಾರದ ನಂತರ ನೀವು ಪ್ರಯತ್ನ ಮಾಡಿ ಅನುಕೂಲವಾಗುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ವಿದೇಶಯಾನ ಮಾಡಬೇಕು ಅಂದರೆ ಅದ್ಭುತವಾದಂಥ ಅವಕಾಶಗಳು ಬರ್ತದೆ. ದೂರ ಪ್ರದೇಶಕ್ಕೆ ಹೋಗಬೇಕು ಅಥವಾ ದೂರ ಪ್ರದೇಶದಲ್ಲೆಲ್ಲೋ ಉದ್ಯೋಗ ಹುಡುಕಾಟ, ವಿದ್ಯಾಭ್ಯಾಸ ಸಂಬಂಧಪಟ್ಟಂಥ ಪ್ರಯತ್ನ ಮಾಡ್ತಾ ಇದ್ರಿ, ಮಾಡಿ ಅನುಕೂಲವಿದೆ, ಚಿಂತೆ ಮಾಡುವಂಥದ್ದು ಬೇಡ. ಕಟಕ ರಾಶಿನವರು
ಪರಿಹಾರವನ್ನೇನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ಒಂದು ವಾರದಲ್ಲಿ ಆ, ಗಣಪತಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಒಂದು ಸ್ತೋತ್ರ, ಒಂದು ಗಣಪತಿ ಮಂತ್ರವನ್ನು, ಗಣಪತಿ ನಾಮಸ್ಮರಣೆಯನ್ನು ಮಾಡುವಂಥ ಪ್ರಯತ್ನ, ಅಥವಾ ಗಣಪತಿ ದರ್ಶನವನ್ನು ಮಾಡಿ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕುಳಿತು ಗಣಪತಿಯ ನಾಮಸ್ಮರಣೆ ಮಾಡ್ತಕ್ಕಂಥದ್ದು, ಈ ಪ್ರಯತ್ನವನ್ನು ಮಾಡಿ ಖಂಡಿತವಾಗಲೂ ಕೂಡ ನಿಮಗೆ ಇರದಿರ್ತಕ್ಕಂಥ ಅನಾನುಕೂಲ ಅಂತಕ್ಕಂಥದ್ದು ಸಣ್ಣ ಪುಟ್ಟದಾಗಿದ್ದರೂ ಕೂಡ ಪರಿಹಾರವಾಗುತ್ತೆ, ಚಿಂತೆ ಬೇಡ. ಇನ್ನು ಸಿಂಹರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಅತೀ ಬುದ್ಧಿವಂತಿಕೆ ತೋರಿಸ್ತೀರಿ ಮತ್ತು ತುಂಬ ಚಾಣಾಕ್ಯನದಿಂದ ಕೆಲಸ ಕಾರ್ಯಗಳನ್ನು ಮಾಡ್ತೀರಿ. ಆದರೂ ಕೂಡ ನಿಮಗೆ ಲಾಭವೋ ಅಥವಾ ಆರ್ಥಿಕವಾದಂಥ ಅನುಕೂಲವನ್ನೋ ತರುವಂಥ ಸಾಧ್ಯತೆಗಳು ಇರೋದಿಲ್ಲ. ಅಲ್ಲೊಂದು ಸ್ವಲ್ಪ ಎಲ್ಲೋ ನಿಮ್ಮ ಅತಿ ಬುದ್ಧಿವಂತಿಕೆಯೇ ನಿಮಗೆ ಶಾಪವಾಗುವಂಥ ಸ್ಥಿತಿ ಬರಬಹುದು. ಹಾಗಾಗಿ ಅವಕಾಶಗಳಿದ್ರೂ ಕೂಡ ಅದನ್ನು ನೀವೇ ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸಿಕೊಳ್ಳುವುದಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಇರುತ್ತೆ. ಹಾಗಾಗಿ ಎಚ್ಚರಿಕೆ ಮತ್ತು ಜಾಗ್ರತೆ. ಆರ್ಥಿಕ ಮೂಲ, ಎಲ್ಲೋ ಹಣಕಾಸಿನ ವ್ಯವಸ್ಥೆಗಳಾಗತ್ತೆ ಅನ್ನುವಂಥ ಒಂದು ಭರವಸೆಗಳಿದ್ದರೆ ಸಾಮಾನ್ಯವಾಗಿ ಆ ಭರವಸೆಯಿಂದ ನೀವು ಏನೋ ಸಣ್ಣದಾಗಿ ಹಿನ್ನಡೆ ಆಗುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರುತ್ತೆ. ಸ್ವಲ್ಪ ಜಾಗ್ರತೆ. ಬಂಧು ಬಾಂಧವರಿಂದ ನಿರಾಸೆ ಕಟ್ಟಿಟ್ಟ ಬತ್ತಿ, ಪ್ರಯಾಣದಲ್ಲಿ ವಿಘ್ನಗಳನ್ನು ಎದುರಿಸ್ತಕ್ಕಂಥ ಸಂದರ್ಭ, ಗುಪ್ತ ವಿಷಯಗಳಿಂದ ಆಪತ್ತು, ನಷ್ಟ, ತೊಂದರೆ, ಅವಮಾನ, ಗೌರವಕ್ಕೆ ಧಕ್ಕೆ, ಮಕ್ಕಳಿಂದ ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಬರುವಂಥ ಸಂದರ್ಭ, ಪ್ರೀತಿಪಾತ್ರರಿಗೋಸ್ಕರವಾಗಿ ಖರ್ಚು ವೆಚ್ಚಗಳನ್ನು ಜಾಸ್ತಿ ಮಾಡ್ತೀರಿ ಅನ್ನೋ ರೀತಿಯಾದಂಥ ಸ್ಥಿತಿ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತ ಅನ್ನುವಂಥ ಒಂದು ವಾತಾವರಣ ನಿರ್ಮಾಣವಾಗಬಹುದು, ಅಥವಾ ದೀರ್ಘಾವಧಿವರೆಗೆ ಸ್ವಲ್ಪ ಒದ್ದಾಟವನ್ನು ಕೊಡಬಹುದು. ಆರೋಗ್ಯದ ವಿಚಾರ ಈ ವಾರದಲ್ಲಿ ಸ್ವಲ್ಪ ಸಂಘಾತಿಯಿಂದ ಕಲಹ ಕಿರಿಕಿರಿಗಳನ್ನು ಮಾಡಿಕೊಳ್ತೀರಿ, ನಿದ್ರಾಭಂಗವನ್ನು ಮಾಡಿಕೊಳ್ತೀರಿ ಅನ್ನೋ ರೀತಿಯಾದಂಥ ಸ್ಥಿತಿ. ಪಾಲುದಾರಿಕೆ ವ್ಯವಹಾರಗಳು ಸ್ವಲ್ಪ ನಷ್ಟವನ್ನು ತರಬಹುದು. ಸ್ವಲ್ಪ ನೋಡಿಕೊಂಡು ಮುಂದೆ ಹೋಗ್ತಕ್ಕಂಥದ್ದು ಸೂಕ್ತ. ಅಷ್ಟಮ ಪ್ರಭಾವ, ಉದ್ಯೋಗ ಸ್ಥಳದಲ್ಲಿ ಒತ್ತಡ, ಕಿರಿಕಿರಿ, ಅನಿರೀಕ್ಷಿತವಾಗಿ ಏನೋ ಸಮಸ್ಯೆಯನ್ನು ತಂದುಕೊಡ್ತಕ್ಕಂಥ ಸ್ಥಿತಿ ಬರುತ್ತೆ. ಉದ್ಯೋಗ ಸ್ಥಳದಲ್ಲಿ ಸ್ವಲ್ಪ ತಂದೆಗೋಸ್ಕರವಾಗಿ, ಪಿತ್ರಾರ್ಜಿತ ಆಸ್ತಿಗೋಸ್ಕರವಾಗಿ, ಭೂಮಿಗೋಸ್ಕರವಾಗಿ ಖರ್ಚು ವೆಚ್ಚಗಳನ್ನು ಜಾಸ್ತಿ ಮಾಡ್ತೀರಿ. ಆಧ್ಯಾತ್ಮಿಕ ಚಟುವಟಿಕೆ, ಪೂಜೆ ಪುನಸ್ಕಾರ, ದೇವರು ಜನರು ಇಂಥವುಗೋಸ್ಕರವಾಗಿ ಅಧಿಕವಾದಂಥ ಖರ್ಚನ್ನು ಮಾಡ್ತಕ್ಕಂಥ ಸಂದರ್ಭಗಳು ಬರಬಹುದು. ದಶಮ ಪ್ರಭಾವ ಅಂತಕ್ಕಂಥದ್ದು ನಿಮಗೆ ಹಿನ್ನಡೆಯನ್ನು ತಂದಿರತಕ್ಕಂಥದ್ದಾಗಿರೋದ್ರಿಂದ ವೃತ್ತಿ ಪ್ರವೃತ್ತಿಗಳಲ್ಲಿ ಅಷ್ಟೊಂದು ಏಳಿಗೆಯನ್ನು ಕಾಣುವಂತಹ ಸಾಧ್ಯತೆಗಳು ಸ್ವಲ್ಪ ಕಡಿಮೆ. ಸಿಂಹರಾಶಿನವರಿಗೆ ಅಷ್ಟೊಂದು ಅನುಕೂಲದ ಸ್ಥಿತಿನಲ್ಲಿ ನಿಂತಿಲ್ಲ. ಬೇರೆ ಗ್ರಹಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಒಂದು ಸ್ವಲ್ಪ ಭರವಸೆ ಮೂಡುವುದಾದರೆ ವಾರ ಅಂತ್ಯದಲ್ಲಿ ಶುಕ್ರವಾರದ ನಂತರ ನಿಮಗೇನಾದರೂ ಚೂರು ಭರವಸೆ ಮೂಡೋದಕ್ಕೆ ದಾರಿ ಇದೆ. ಸಿಂಹರಾಶಿನವರಿಗೆ ಪರಿಹಾರವನ್ನೇನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಲಕ್ಷ್ಮೀ ವೆಂಕಟೇಶ್ವರನ ಆರಾಧನೆ ಅಥವಾ ದರ್ಶನವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿದರೆ ಈಗೇನು ಹೇಳಿದನಲ್ಲ, ಇಷ್ಟೂ ದೋಷಗಳು ಪರಿವರ್ತನೆಯಾಗಿ ಶುಭ ಫಲಗಳನ್ನು ಕೊಡೋದಕ್ಕೂ ದಾರಿ ಇದೆ, ಚಿಂತೆ ಬೇಡ. ಕನ್ಯಾ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಕನ್ಯಾ ರಾಶಿನವರು ಕೆಲವೊಂದು ಆರ್ಥಿಕವಾದಂಥ ಮುಗ್ಗಟ್ಟುಗಳನ್ನು, ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ, ಬೆಳವಣಿಗೆ, ಹೂಡಿಕೆ ಅಥವಾ ಪ್ರಗತಿಗೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಅನುಕೂಲದ ವಿಷಯಕ್ಕೆ ಹೂಡಿಕೆ ಮಾಡಬೇಕು ಅನ್ನೋ ಹಣಕಾಸಿನ ವ್ಯವಸ್ಥೆಗಳಲ್ಲೇ ಸೋಲಬಹುದು ಅಷ್ಟೇ. ವ್ಯವಸ್ಥೆಗಳಾಗೋದಿಲ್ಲ. ನೀವೇನೋ ಪ್ಲ್ಯಾನ್ ಮಾಡ್ಕೊಂಡಿದೆ ಇಲ್ಲಿ ಹಾಕೋಣ ದುಡ್ಡು ಅಂತ, ಬಟ್ ಆಗೋದಿಲ್ಲ. ಹಿಂಗೇನಾದರೂ ಸ್ವಲ್ಪ ಅವ್ಯವಸ್ಥೆಗಳಾಗಬಹುದು. ಆದರೆ ಕೆಲಸ ಕಾರ್ಯಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಕೂಲ, ಲಾಭ ಅಂತಕ್ಕಂಥ ರೀತಿಯಲ್ಲಿ ಯತ್ನ ಕಾರ್ಯಗಳಲ್ಲಿ ಸ್ವಲ್ಪ ಯಶಸ್ಸನ್ನು ಗಳಿಸ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗುವುದು. ಆರ್ಥಿಕವಾದಂಥ ಮುಗ್ಗಟ್ಟುಗಳಿದ್ರೂ ಕೂಡ ಬರುವಂಥದ್ದು ಸರಿಯಾದ ಸಮಯಕ್ಕೆ ಬರದೇ ಇದ್ರೂ ಕೂಡ ಬೇರೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಯಶಸ್ಸನ್ನು ಗಳಿಸುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರ್ತದೆ. ವಕ್ರನಾಗ್ತಾನೆ. ಎಲ್ಲಿಂದ? ನಿಮಗೆ ಬುಧ ಭಾನುವಾರದ ನಂತರ ವಕ್ರನಾಗ್ತಾನೆ. ವಾರ ಆರಂಭದಲ್ಲಿ ವಕ್ರ ಪ್ರಭಾವವನ್ನು ಪಡೆದುಕೊಳ್ತಾನೆ. ವಕ್ರ ಪ್ರಭಾವವನ್ನು ಪಡ್ಕೊಳ್ಳೋದ್ರಿಂದ ಏನಾಗುತ್ತೆ? ಸಾಮಾನ್ಯವಾಗಿ ರಾಷ್ಟ್ರಾಧಿಪತಿ ಲಗ್ನಾಧಿಪತಿ ಆದಂಥ ವಕ್ರನಾದಾಗ ನೀವು ಮಾಡುವಂಥ ಕೆಲಸ ಏನು ಉದ್ಯಮ ಇರ್ತದಲ್ಲ, ಆ ಉದ್ಯಮದಲ್ಲಿ ಏನೋ ಸಣ್ಣದಾಗಿ ರಾಂಗ್ ಡಿಸಿಷನ್ ತೆಗೆದುಕೊಳ್ತೀರಿ. ಅದೊಂದನ್ನು ಸ್ವಲ್ಪ ನೋಡಿಕೊಂಡು ಮೂವ್ ಮಾಡಿ, ಅದು ಲಾಭವಾಗೋದಕ್ಕೂ ದಾರಿ ಇದೆ. ಹಾಗಾಗಿ
ಆರ್ಥಿಕವಾದಂಥ ಮುಗ್ಗಟ್ಟುಗಳನ್ನೇ ಎದುರಿಸ್ತಕ್ಕಂಥ ಸ್ಥಿತಿ ಇದೆ. ಖರ್ಚುಗಳು ಜಾಸ್ತಿ ಬರುತ್ತೆ, ದುಂದು ವೆಚ್ಚಗಳು ಜಾಸ್ತಿ ಬರುತ್ತೆ, ಮೋಜು ಮಸ್ತಿಯ ಅನ್ನೋ ರೀತಿಯಾದಂಥ ವಾತಾವರಣ ಎಲ್ಲವೂ ಕೂಡ ಬರೋದಕ್ಕೆ ದಾರಿ ಇದೆ. ಕುಟುಂಬದಿಂದ ಸ್ವಲ್ಪ ಬೇಸರಗೊಳಗಾಗ್ತಕ್ಕಂಥದ್ದು, ಕೌಟುಂಬಿಕವಾದ ಸಮಸ್ಯೆಗಳು ನಿಮಗೆ ಎಲ್ಲೋ ಸಣ್ಣದಾಗಿ ಇರುಸುಮುರುಸನ ತರುತ್ತದೆ. ಪತ್ರ ವ್ಯವಹಾರ ಲಾಭ. ವಾರ ಆರಂಭದಲ್ಲಿ ಧೈರ್ಯದಿಂದ ಕಾರ್ಯಚಟುವಟಿಕೆಯನ್ನು ಮಾಡಬೇಕಾಗತ್ತೆ. ಒಪ್ಪಂದ ಕರಾರು ಏನಾದರೂ ಇತ್ತು ಅಂತಂದರೆ ಸೋಮವಾರ ಮಾಡ್ಕೊಂಬಿಡಿ. ಸ್ವಲ್ಪ ನಿಮಗೆ ಏನಾದರೂ ಪತ್ರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕೆಲಸ ಕಾರ್ಯಗಳಿದ್ರೆ ಸೋಮವಾರ ಮಾಡ್ಕೊಂಬಿಡಿ, ಅನುಕೂಲವಾಗುತ್ತೆ. ತದನಂತರವಾಗಿ ಅಷ್ಟೊಂದು ನಿಮಗೆ ಅನುಕೂಲವಾಗುವಂಥ ಸಾಧ್ಯತೆಗಳು ಇರೋದಿಲ್ಲ. ಸ್ಥಿರಾಸ್ತಿಯಿಂದ ಲಾಭ, ತಾಯಿಯ ಸಹಕಾರದಿಂದ ಲಾಭ, ಗುಪ್ತ ವ್ಯಕ್ತಿಗಳಿಂದ ಲಾಭವನ್ನು ನೋಡ್ತಕ್ಕಂಥದ್ದು. ಭೂಮಿ ಖರೀದಿ ಮತ್ತೊಂದು ಮಗದೊಂದು. ವಾರ ಆರಂಭ ಅದ್ಭುತವಾದಂಥ ಅವಕಾಶಗಳಿದೆ. ವಾರ ಆರಂಭ ಮಾಡಿಕೊಳ್ಳಿ. ವಾರ ಆರಂಭದಲ್ಲಿ ಸಾಮಾನ್ಯ ಸೋಮವಾರ ಏನಾದರೂ ಈ ಸ್ಥಿರಾಸ್ತಿ ಸಂಬಂಧಪಟ್ಟಂತೆ ತೀರ್ಮಾನ ತೆಗೆದುಕೊಂಡ್ರೆ ಒಳ್ಳೆ ನಿರ್ಧಾರವನ್ನು ತೆಗೆದುಕೊಳ್ತೀರಿ. ವಿದ್ಯಾಭ್ಯಾಸ ಪ್ರಗತಿ ಅನುಕೂಲವಿದೆ, ಚಿಂತೆ ಮಾಡುವಂಥದ್ದು ಬೇಡ. ಸಂತಾನ ದೋಷಗಳ ನಿವಾರಣೆ, ವೈದ್ಯೋಪಚಾರಗಳು ಚೆನ್ನಾಗಿ ಸಿಗೋದಕ್ಕೆ ದಾರಿಯಾಗ್ತದೆ. ಆದರೆ ಒಂದು ವಿಷಯ ಇಲ್ಲಿ ಏನಂತಂದರೆ, ಮಕ್ಕಳಿಗೆ ಉತ್ತಮವಾದಂಥ ಅವಕಾಶಗಳು ಬರ್ತದೆ. ಮಕ್ಕಳು ತನ್ನದೇ ಆದಂಥ ಸ್ವಯಂಕೃತ ಅಪರಾಧಗಳಿಂದ ಬಂದಂಥ ಅವಕಾಶವನ್ನು ಅವರು ಉಪಯೋಗಿಸ್ಕೊಳ್ಳೋದು ಅಷ್ಟೇ. ಅದೊಂದು ದೌರ್ಬಲ್ಯ ಇದೆ. ಆರೋಗ್ಯ ಸುಧಾರಣೆಗೆ ದಾರಿ ಇದೆ. ಸೇವಾ ವೃತ್ತಿ, ಉದ್ಯೋಗ, ವೃತ್ತಿ ಕೆಲಸ, ಕೂಲಿ ಕೆಲಸ ಎಲ್ಲ ಉದ್ಯೋಗ ಹುಡುಕ್ತಾ ಇದ್ದೀರಿ ಅಂತಂದರೆ ಸಾಧ್ಯವಾದಷ್ಟು ವಾರ ಆರಂಭದಲ್ಲಿ ಮಾಡಿ. ವಾರ ಅಂತ್ಯದಲ್ಲಿ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಉದ್ಯೋಗದ ಹುಡುಕಾಟದಲ್ಲಿ ಇರ್ತಕ್ಕಂಥವ್ರಿಗೆ, ಯಾವುದೋ ಕಂಪ್ನಿಯಲ್ಲಿ ಏನೋ ಕೆಲಸಕ್ಕೆ ಸಂಬಂಧಪಟ್ಟಂತೆ ಪ್ರಯತ್ನ ಮಾಡ್ತೀರಿ, ಸೋಮವಾರ ಮಾಡಿ, ಸ್ವಲ್ಪ ಅನುಕೂಲ ಆಗೋದಕ್ಕೆ ದಾರಿಯಾಗ್ತದೆ. ಸಂಗಾತಿಯಿಂದ ಲಾಭ, ಪಾಲುದಾರಿಕೆ ವ್ಯವಹಾರದಿಂದ ಲಾಭ, ಸ್ವಲ್ಪ ವಾರ ಆರಂಭ. ವಾರ ಮಧ್ಯಭಾಗದಿಂದ ಆಚೆಗೆ ಮತ್ತದೇ ನಷ್ಟ ಅಂತಕ್ಕಂಥ ಪರಿಸ್ಥಿತಿ ಇದೆ. ಆ ವ್ಯವಹಾರದ ವಿಚಾರ ಸಂಬಂಧಪಟ್ಟಂತೆಯೂ ಕೂಡ ಕೋರ್ಟ್ ಕೇಸ್ ವ್ಯವಹಾರಗಳೇನಾದರೂ ಅಥವಾ ತಗಾದೆಗಳೇನಾದರೂ ಬಂದರೆ ನಿಮಗೆ ಸೋಮವಾರ ಬಂದರೆ ಲಾಭವಾಗುತ್ತೆ. ಸೋಮವಾರದ ನಂತರ ಅಂದರೆ ಮಂಗಳವಾರ ನಂತರವಾಗಿ ಏನಾದರೂ ಬಂದರೆ ನಿಮಗೆ ನಷ್ಟವಾಗುವಂಥ ಸಾಧ್ಯತೆಗಳು ಬರಬಹುದು. ಸ್ವಲ್ಪ ಎಚ್ಚರಿಕೆ, ಜಾಗ್ರತೆ. ಉದ್ಯೋಗದಲ್ಲಿ ಪ್ರಗತಿ, ಮೇಲಧಿಕಾರಿಗಳಿಂದ ಕೆಲಸ ಕಾರ್ಯಗಳಿಗೆ ಸ್ಪಂದನೆಗಳು ಸಿಗೋದಕ್ಕೆ ದಾರಿ ಆಗ್ತದೆ. ಒಳ್ಳೆಯ ಗೌರವ ಅಂತಸ್ತನ್ನು ಪಡೆಯುವಂಥ ಯೋಗ ಫಲಗಳಿದೆ. ಸ್ವಲ್ಪ ಸರಿಯಾಗಿ ಬುದ್ಧಿವಂತಿಕೆ ಇದೆಯಲ್ಲ, ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡರೆ ಕನ್ಯಾ ರಾಶಿನವ್ರಿಗೆ ಪಾಸಿಟಿವ್ ರಿಸಲ್ಟೇ ಜಾಸ್ತಿ ಬರೋದಾರಿ ಇದೆ. 4 ಬಾರಿ ಯೋಚನೆ ಮಾಡಿ ಸ್ವಲ್ಪ ನೀವು ಮುಂದುವರಿರಿ. ಹಾಗಾಗಿ ಇರುವಂಥ ಸಣ್ಣ ಪುಟ್ಟದಾದಂಥ ಪ್ರಭಾವ ದೋಷ ಹೋಗಬೇಕು. ಏನು ಮಾಡಬೇಕಾಗತ್ತೆ? ಸಾಧ್ಯವಾದಷ್ಟು ಕೂಡ ದುರ್ಗಾ ಪರಮೇಶ್ವರಿಯ ಆರಾಧನೆ ನಿಮಗೆ ಅದ್ಭುತವಾದಂಥ ಅನುಕೂಲವನ್ನು ತರಕ್ಕೆ ದಾರಿಯಾಗ್ತದೆ ಕನ್ಯಾ ರಾಶಿನವ್ರಿಗೆ. ಇನ್ನು ತುಲಾ ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಯಾಕೋ ಒಂಥರ ಮೂಡಿ, ಯಾವುದಕ್ಕೂ ಆಸಕ್ತಿ ಇಲ್ಲ, ಏನೋ ಎಡವಟ್ಟುಗಳು, ಏನೋ ತಪ್ಪುಗಳು, ಏನೋ ಬಾಧೆ, ಏನೋ ಗಿಲ್ಟಿ ಫೀಲಿಂಗು, ಏನೋ ಅಪವಾದ, ಯಾರೋ ಏನೋ ಅಂದರು, ಈ ಪರಿಸ್ಥಿತಿ ನಿರ್ಮಾಣ ಆಗುವಂಥ ಸಂದರ್ಭಗಳು ಬರ್ಬೋದು. ಅದರಿಂದ ಸ್ವಲ್ಪ ನಿದ್ರಾಭಂಗವನ್ನು ಕೂಡ ಮಾಡಿಕೊಳ್ತಕ್ಕಂಥ ಸ್ಥಿತಿ, ಮತ್ತು ನಿದ್ರೆಯಲ್ಲಿ ಸ್ವಲ್ಪ ನಿದ್ರೆಯೂ ಕೂಡ ಆಗುವಂಥ ಸಾಧ್ಯತೆಗಳು ಬರಬಹುದು ತುಲಾರಾಶಿನವರಿಗೆ. ಆದರೂ ಕೂಡ ಎಲ್ಲೋ ಒಂದಲ್ಲಿ ಭರವಸೆ ಸಿಗುತ್ತೆ ನಿಮಗೆ. ನಾನು ಗೆಲ್ತೀನಿ, ನಾನು ಮಾಡ್ತೀನಿ, ನಾನೆಲ್ಲೋ ಒಂದು ಜೀವನವನ್ನು ಕಟ್ಟಿಕೊಳ್ಳೋದಕ್ಕೆ ಯಾವುದೋ ಒಂದು ದಾರಿ ಭಗವಂತನ ಕೃಪಾಶೀರ್ವಾದದಿಂದ ಸಿಗುತ್ತೆ. ಈ ಭರವಸೆ ಮಾತ್ರ ಕಳ್ಕೊಳ್ಳೋದಿಲ್ಲ, ಅದಿರುತ್ತೆ ನಿಮಗೆ. ಆರ್ಥಿಕವಾದಂಥ ಸ್ಥಿತಿ ಯಾಕೆ ಅದಿರುತ್ತೆ ಅಂತಂದರೆ, ನಿಮಗೆ ಇಷ್ಟೆಲ್ಲ ಇದ್ರೂ ಕೂಡ ಹಣಕಾಸಿನ ಸಮಸ್ಯೆಗಳಿರ್ತವಲ್ಲ, ಒಂದಂದೆ ಬಗೆಹರಿಯೋದಕ್ಕೆ ಯಾವುದೋ ಒಂದು ದಾರಿ ಸಿಗುತ್ತೆ ನಿಮಗೆ. ಅದು ನಿಮಗೆ ಅದ್ಭುತವಾದಂಥ ರೀತಿಯಲ್ಲಿ ಕಂಡು ಬರ್ತದೆ. ಮತ್ತು ಕುಟುಂಬದಿಂದ ಲಾಭವನ್ನು ನೋಡ್ತಕ್ಕಂಥದ್ದು, ವಸ್ತ್ರಾಭರಣ ಖರೀದಿಯಿಂದ ಅನುಕೂಲವಾಗುವಂಥ ಸ್ಥಿತಿ ನಿರ್ಮಾಣ ಆಗುವಂತಹ ಸಾಧ್ಯತೆಗಳಿರುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ವಾರ ಅಂತ್ಯದಲ್ಲಿ ನಿಮಗೆ ಎಡವಟ್ಟುಗಳಾಗಬಹುದು ಬಿಟ್ಟರೆ, ಸಾಮಾನ್ಯವಾಗಿ ಗುರುವಾರದವರೆಗೆ ನಿಮಗೆ ಒಳ್ಳೆ ಶುಭಪ್ರದವಾದಂಥ ಒಂದು ದಿವಸಗಳನ್ನೇ ನೋಡ್ತೀರಿ. ಸ್ವಲ್ಪ ಪತ್ರ ವ್ಯವಹಾರ ಅನುಕೂಲ, ಬಂಧುಗಳಿಂದ ಲಾಭ ಅನುಕೂಲ, ಉದ್ಯೋಗ ಬದಲಾವಣೆ, ಸ್ಥಳ ಬದಲಾವಣೆ ಅನುಕೂಲ, ಯೋಗಫಲ, ಅದೃಷ್ಟ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ನಿಂತಿದೆ ಅಂತಕ್ಕಂಥದ್ದು. ಈ ಸ್ಥಿರಾಸ್ತಿ ವಿಷಯದ ಸಂಬಂಧಪಟ್ಟಂತೆ ಏನೋ ತೀರ್ಮಾನ ತೆಗೆದುಕೊಳ್ಬೇಕು ಅಂದರೆ ವಾರ ಮಧ್ಯಭಾಗದಲ್ಲಿ ತೆಗೆದುಕೊಳ್ಳಿ, ಉತ್ತಮವಾದಂಥ ರೀತಿಯಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ, ಅಥವಾ ಇರುವಂಥ ಸಮಸ್ಯೆ ಬಗೆಹರಿಯೋದಕ್ಕೆ
ದಾರಿಯಾಗತ್ತೆ. ಮಕ್ಕಳೊಂದಿಗೆ ಸಣ್ಣ ಪುಟ್ಟದಾದಂಥ ಕಿರಿಕಿರಿ ಇದ್ದದ್ದನ್ನು ಮಾತುಕತೆಗೆ ಮುಖಾಂತರವಾಗಿ ಬಗೆಹರಿಸಿಕೊಳ್ತಕ್ಕಂಥ ಲಕ್ಷಣಗಳಿದೆ. ಚಿಂತೆ ಮಾಡುವಂಥದ್ದು ಬೇಡ. ಆರೋಗ್ಯ ಸುಧಾರಣೆ ಲಕ್ಷಣಗಳಿದೆ. ಉದ್ಯೋಗ, ಸೇವಾ ವೃತ್ತಿಯ ಉದ್ಯೋಗ ಸಿಗುವಂಥ ಯೋಗ ಫಲಗಳಿದೆ. ಸಂಗಾತಿಯಿಂದ ಲಾಭವನ್ನು ನೋಡ್ತಕ್ಕಂಥದ್ದು, ಪಾಲುದಾರಿಕೆ ವ್ಯವಹಾರಗಳಲ್ಲಿ ಲಾಭವನ್ನು ನೋಡ್ತಕ್ಕಂಥ ಸಂದರ್ಭಗಳು ನಿರ್ಮಾಣ ಆಗೋದಕ್ಕೆ ದಾರಿಯಾಗ್ತದೆ. ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣ್ತಕ್ಕಂಥದ್ದು, ತಂದೆಯಿಂದ ಸಹಕಾರ ಸಿಗುವಂಥ ಲಕ್ಷಣಗಳೆಲ್ಲವೂ ಕೂಡ ಇದೆ. ಚಿಂತೆ ಮಾಡುವಂತೆ ಬೇಡ. ಒಟ್ಟಿನಲ್ಲಿ ಶುಭಪ್ರದವಾಗಿಯೇ ಇದೆ. ತುಲಾರಾಶಿನವರಿಗೆ ಒಂದು ಸಣ್ಣದಾಗಿ ಲಗ್ನಾಧಿಪತಿ ಅಥವಾ ರಾಷ್ಟ್ರಾಧಿಪತಿಯಾದಂಥವನು ಮಾತ್ರ ನಿಮ್ಮನ್ನು ಕೆಡಿಸ್ತಾನೆ. ರಾಷ್ಟ್ರಾಧಿಪತಿ ಕೆಟ್ಟಿದ್ದಾನೆ ಅಂದರೆ ನಿಮ್ಮದೇ ಸ್ವಯಂಕೃತ ಅಪರಾಧ ಇರುತ್ತೆ. ನೀವು ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳೇ ಎಲ್ಲೋ ರಾಂಗ್ ಆಗ್ತದೆ, ಅಥವಾ ನೀವು ಯೋಚನೆ ಮಾಡೋದೇ ರಾಂಗ್ ಇರ್ತದೆ. ಅದೊಂದನ್ನು ಸರಿ ಮಾಡ್ಕೊಂಬಿಡಿ, ಮಿಕ್ಕಿದ್ದೆಲ್ಲವೂ ಕೂಡ ನಿಮ್ಮದು ಅನುಕೂಲದ ಸ್ಥಿತಿಯನ್ನು ನೋಡಬಹುದು. ತುಲಾರಾಶಿನವರು ಪರಿಹಾರವನ್ನೇನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರ ಬನ್ನಿ ಪತ್ರೆಯಿಂದ ಶಿವನ ಆಲಯದಲ್ಲಿ ಅಷ್ಟೋತ್ತರವನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ ಅನುಕೂಲವಾಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ವೃಶ್ಚಿಕ ರಾಶಿನೋಗಿ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ, ಅದ್ಭುತವಾದಂಥ ಅವಕಾಶ, ಯೋಗಫಲ, ಅದೃಷ್ಟ, ಪ್ರಯತ್ನ, ಎಲ್ಲ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ಆಗುವಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದೆ ವೃಶ್ಚಿಕ ರಾಶಿನವರು. ಅದೃಷ್ಟದ ವಾರ ಅಂತಲೇ ಹೇಳಬಹುದು ಈ ವಾರವನ್ನು ಸಾಮಾನ್ಯವಾಗಿ ವೃಶ್ಚಿಕ ರಾಶಿನವರಿಗೆ. ಆರ್ಥಿಕವಾದಂಥ ಸುಧಾರಣೆಗಳಾಗೋದಕ್ಕೂ ದಾರಿ ಇದೆ. ಆರ್ಥಿಕ ಲಾಭವನ್ನು ನೋಡೋದಕ್ಕೂ ದಾರಿ ಇದೆ. ಪ್ರಯಾಣದ ವಿಚಾರ ಸಂಬಂಧಪಟ್ಟಂತೆಯೂ ಅನುಕೂಲವನ್ನು ನೋಡ್ತಕ್ಕಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದ್ದೀರಿ. ವಿದ್ಯಾಭ್ಯಾಸಲು ಅನುಕೂಲ, ಪ್ರಗತಿ ಆಗ್ತಕ್ಕಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದ್ದೀರಿ. ಪತ್ರ ವ್ಯವಹಾರ ಅನುಕೂಲ ಆಗತ್ತೆ. ಅದರ ಜೊತೆ ಸ್ಥಿರಾಸ್ತಿ ವ್ಯವಹಾರಗಳು ಅನುಕೂಲವಾಗುವಂಥ ಸಂದರ್ಭ, ಮತ್ತು ಈ ವಸ್ತ್ರಾಭರಣ ಖರೀದಿ ವಿಚಾರ ಸಂಬಂಧಪಟ್ಟಂತೆ ಅನುಕೂಲ, ಶುಭ ಕಾರ್ಯ ಪ್ರಯತ್ನ ಸಂಬಂಧಪಟ್ಟಂತೆ ಅನುಕೂಲ. ಒಂದೇ ಒಂದು ರೀತಿಯಲ್ಲಿ ಪಂಚಮ ರಾಹು ಅಂತಕ್ಕಂಥದ್ದು ಭಾವನಾತ್ಮಕವಾದಂಥ ಪೆಟ್ಟನ್ನು, ನೋವನ್ನು ಏನಾದರೂ ಅನುಭವಿಸಬಹುದು, ಅದರಲ್ಲೂ ಮಕ್ಕಳಿಂದ. ಆದರೆ ಗುರುವಿನ ಪ್ರಭಾವ ಚೆನ್ನಾಗಿರೋದ್ರಿಂದ ಅದನ್ನೂ ಕೂಡ ಹೇಗೋ ಹಾಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಿ. ಚಿಂತೆ ಮಾಡುವಂಥದ್ದು ಬೇಡ. ಅಷ್ಟಮ ಪ್ರಭಾವ, ಕೋರ್ಟ್ ಕೇಸ್, ನೀವು ಏನಾದರೂ ಇಯರಿಂಗ್ ಲಾಸ್ಟ್ ಇಯರಿಂಗ್ ಬಂದಿತ್ತು ಅಂದರೆ ಜಯ ನಿಮ್ಮದೇ ಆಗಿರ್ತದೆ. ಸಾಮಾನ್ಯವಾಗಿ ಮೇಲಧಿಕಾರಿಗಳಿಂದ ಕೆಲಸ ಕಾರ್ಯಗಳನ್ನು ಮಾಡಿಸ್ಕೊಳ್ಬೇಕಾ? ಈ ಸಂದರ್ಭ ಪ್ರಯತ್ನ ಮಾಡಿ. ಸರ್ಕಾರಿ ಕೆಲಸ ಕಾರ್ಯಗಳಾಗಬೇಕಾ? ಈಗ ಮಾಡಿ, ಅದ್ಭುತವಾದಂಥ ರೀತಿಯಲ್ಲಿ ಆಗುತ್ತೆ. ರಾಜಕಾರಣಿಗಳಿಂದ ಏನಾದರೂ ಕೆಲಸ ಆಗಬೇಕಾ? ಈ ಸಂದರ್ಭ ಒಳ್ಳೆ ಪ್ರಶಸ್ತವಾದಂಥ ಸಂದರ್ಭ, ಬಲವಾಗಿ ಕುಳಿತುಬಿಟ್ಟಿದ್ದಾನೆ ನಿಮಗೆ. ಆಕಸ್ಮಿಕ ಧನಾಗಮನ, ಆಕಸ್ಮಿಕ ಯೋಗ, ಆಕಸ್ಮಿಕ ಲಾಭ ಇವೆಲ್ಲವೂ ಕೂಡ ನಿಮಗೆ ಪ್ರಾಪ್ತಿಯ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದೆ ಈ ವಾರ ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಇರುವುದರಲ್ಲಿ ಸ್ವಲ್ಪ ಕೆಡಿಸಿರ್ತಕ್ಕಂಥದ್ದು ಯಾರು ಅಂತಂದರೆ ನಿಮಗೆ ರಾಹು ಒಬ್ಬನೇ. ಹಾಗಾಗಿ ಸಾಧ್ಯವಾದಷ್ಟು ಈ ವಾರ ನಾಗದೇವತಾ ಆರಾಧನೆ ಮತ್ತು ನಾಗದೇವತೆಯನ್ನು ಪೂಜೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಅನುಕೂಲವಾಗುತ್ತೆ. ಚಿಂತೆ ಬೇಡ. ಇನ್ನು ಧನುಸ್ಸು ರಾಶಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ವಾರ ಆರಂಭ ಅಂತಕ್ಕಂಥದ್ದು ಸ್ವಲ್ಪ ಎಡವಟ್ಟಿನಿಂದ ಕೂಡಿರ್ತದೆ. ವಾರ ಮಧ್ಯಭಾಗದಿಂದ ಆಚೆಗೆ ಸ್ವಲ್ಪ ಎಲ್ಲವೂ ಕೂಡ ಸುಧಾರಣೆ ಆಗುವಂಥ ಲಕ್ಷಣಗಳಿದೆ. ಉದ್ಯೋಗ ಪ್ರಾಪ್ತಿ ಮತ್ತು ಸೇವಾ ವೃತ್ತಿ ಉದ್ಯೋಗ ಅನುಕೂಲವಾಗ್ತಕ್ಕಂಥದ್ದು, ಸೇವಕರಿಂದ ಅನುಕೂಲವಾಗ್ತಕ್ಕಂಥದ್ದು, ಆರ್ಥಿಕ ಸುಧಾರಣೆ ಆಗ್ತಕ್ಕಂಥ ಸನ್ನಿವೇಶ, ಶುಭ ಕಾರ್ಯ ಪ್ರಯತ್ನದಲ್ಲಿ ಅನುಕೂಲವಾಗುವಂಥ ಯೋಗ ಫಲಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರೋದಕ್ಕೆ ದಾರಿಯಾಗ್ತದೆ. ಸ್ಥಿರಾಸ್ತಿ ವ್ಯವಹಾರಗಳು ಆಗೋದಕ್ಕೆ ದಾರಿಯಾಗ್ತದೆ ವಾರ ಮಧ್ಯಭಾಗದಿಂದ ಆಚೆಗೆ. ಮಕ್ಕಳಿಂದ ವಾರ ಆರಂಭ ಕಿರಿಕಿರಿ ಇರ್ತದೆ, ವಾರ ಮಧ್ಯಭಾಗದಿಂದ ಅವರಿಂದಲೂ ಕೂಡ ಅನುಕೂಲ. ಪ್ರೀತಿ ಪ್ರೇಮ ಭಾವನೆಗಳಿಗೆ ಪೆಟ್ಟು ಅನ್ನೋ ರೀತಿಯಾದಂಥ ಸ್ಥಿತಿ. ಆರೋಗ್ಯ ಸುಧಾರಣೆಯ ಲಕ್ಷಣಗಳಿದೆ, ಚಿಂತೆ ಮಾಡುವಂಥದ್ದು ಬೇಡ. ಧನುಸ್ಸು ರಾಶಿನವರು ವಿದ್ಯಾಭ್ಯಾಸಕ್ಕೆ ತಕ್ಕನಾದಂಥ ರೀತಿಯಲ್ಲಿ ಏನಾದರೂ ಉದ್ಯೋಗದ ಹುಡುಕಾಡಲಿದೆ ಅಂದರೆ ವಿದ್ಯಾರ್ಹತೆಗೆ ತಕ್ಕನಾಗಿ ನೀವು ಯಾವುದೋ ಒಂದು ಓದಿರ್ತೀರಿ, BCom ಅಥವಾ ಯಾವುದೋ ಇಂಜಿನಿಯರಿಂಗ್ ಓದಂಥವ್ರು ಇಂಜಿನಿಯರ್ ಕೆಲಸನೇ ಸಿಗಬೇಕು ನನಗೆ ಅನ್ನೋ ರೀತಿಯಲ್ಲಿ ಇರುವಂಥವ್ರಿಗೆ ಕಷ್ಟ. ಯಾವುದೋ ಒಂದು ಸಿಕ್ಕಲಿ ಸಾಕು ಅನ್ನುವಂಥವ್ರಿಗೆ ಪ್ರಾಪ್ತಿ ಇದೆ. ಶುಭ ಕಾರ್ಯ ಪ್ರಯತ್ನ ಅನುಕೂಲ, ಪಾಲುದಾರಿಕೆ ವ್ಯವಹಾರ ಅನುಕೂಲ, ಲಾಭವನ್ನು ನೋಡ್ತಕ್ಕಂಥ ಸನ್ನಿವೇಶ, ಅವಕಾಶಗಳು ಹುಡುಕಿಕೊಂಡು ಬರೋದಕ್ಕೆ ದಾರಿ ಇದೆ.
ಉನ್ನತ ವಿದ್ಯಾಭ್ಯಾಸದಲ್ಲೂ ಕೂಡ ಅನುಕೂಲ, ತಂದೆಯ ಸಹಕಾರ ಸಿಗೋದಕ್ಕೆ ದಾರಿಯಾಗ್ತದೆ. ಚಿಂತೆ ಮಾಡುವಂಥದ್ದು ಬೇಡ. ಸ್ವಲ್ಪ ಸ್ನೇಹಿತರಿಂದ ಅಂತರವನ್ನು ಕಾಯ್ದುಕೊಳ್ತೀರಿ, ಅದೊಂದು ಮಾತ್ರ ನಿಮಗೆ ಸ್ವಲ್ಪ ವಿರೋಧ. ಸ್ತ್ರೀಯರಿಂದ ಅಥವಾ ಹೆಣ್ಣು ಮಕ್ಕಳಿಂದ ನಿಮಗೆ ಸ್ವಲ್ಪ ನೋವಾಗುವಂಥ ಘಟನೆಗಳು ನಡೆಯಬಹುದು. ಅದೊಂದನ್ನು ಬಿಟ್ಟರೆ ಮಿಕ್ಕೆಲ್ಲವೂ ಕೂಡ ಹಾಗಾಗಿ ಬ್ಯಾಲೆನ್ಸ್ ಮಾಡೋದಕ್ಕೆ ದಾರಿ ಇದೆ, ಚಿಂತೆ ಮಾಡುವಂಥದ್ದು ಬೇಡ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ, ಸಾಧ್ಯವಾದಷ್ಟು ಈ ವಾರ ಅಂತಕ್ಕಂಥದ್ದು ನಿಮಗೆ ಸ್ವಲ್ಪ ಈ ದರ್ಬೆಯಿಂದ ಗಣಪತಿಯ ಅಷ್ಟೋತ್ತರವನ್ನು ಮಾಡ್ತಕ್ಕಂಥದ್ದು ಅಥವಾ ದ್ವಾದಶ ನಾಮಾವಳಿಯನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿ. ದ್ವಾದಶ ನಾಮ ಮಾಡಿದ್ರೂ ದರ್ಬೆಯನ್ನು ಅರ್ಪಿಸಿ ದ್ವಾದಶ ನಾಮ ಮಾಡಿದ್ರೂ ಕೂಡ ಆ ದೋಷ ಪ್ರಮಾಣ ಕಡಿಮೆ ಆಗುತ್ತೆ, ಚಿಂತೆ ಬೇಡ. ಇನ್ನು ಮಕರ ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಮಕರ ರಾಶಿನವ್ರಿಗೆ ವಾರ ಆರಂಭ ಅಂತಕ್ಕಂಥದ್ದು ಮತ್ತು ವಾರಾಂತ್ಯ ಅದ್ಭುತವಾದಂಥ ರಿಸಲ್ಟ್ ಕೊಡುತ್ತೆ. ವಾರ ಮಧ್ಯಭಾಗವೇ ನಿಮಗೆ ತೊಂದರೆಗಳನ್ನು ಕೊಡಬಹುದು. ಸಾಮಾನ್ಯವಾಗಿ ಬುಧವಾರ ಗುರುವಾರದ ಸಂದರ್ಭವೇ ನಿಮಗೆ ಅವೆರಡು ದಿವಸಗಳಲ್ಲಿ ಸ್ವಲ್ಪ ಎಡವಟ್ಟುಗಳನ್ನು ತರಬಹುದು. ಬಿಟ್ಟರೆ ವಾರ ಆರಂಭವೂ ಚೆನ್ನಾಗಿದೆ, ವಾರ ಅಂತ್ಯವೂ ಕೂಡ ಚೆನ್ನಾಗಿರೋದಕ್ಕೆ ದಾರಿ ಇದೆ. ಆರ್ಥಿಕವಾದಂಥ ಸ್ಥಿತಿಯೂ ಕೂಡ ಸುಧಾರಣೆ ಆಗ್ತಕ್ಕಂಥದ್ದು, ಪಾಲುದಾರಿಕೆ ವ್ಯವಹಾರವೂ ಕೂಡ ಚೆನ್ನಾಗಾಗ್ತಕ್ಕಂಥದ್ದು, ಶುಭ ಕಾರ್ಯ ಪ್ರಯತ್ನದಲ್ಲೂ ಕೂಡ ಅನುಕೂಲವಾಗುವಂಥ ಯೋಗ ಫಲ, ಪತ್ರ ವ್ಯವಹಾರಗಳಲ್ಲಿ ಅನುಕೂಲವಾಗ್ತಕ್ಕಂಥದ್ದು, ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣತಕ್ಕಂಥದ್ದು, ಅನುಕೂಲವಾಗುವಂಥ ಯೋಗ ಫಲಗಳು, ಸ್ಥಿರಾಸ್ತಿ ವ್ಯವಹಾರಗಳು ತುಂಬ ಚೆನ್ನಾಗಿ ಆಗೋದಕ್ಕೆ ದಾರಿಯಾಗ್ತದೆ. ವಾಹನಗಳಿಂದ ಅನುಕೂಲವಾಗುವಂಥ ಯೋಗ ಫಲಗಳೆಲ್ಲವೂ ಕೂಡ ಬಂದಿದೆ. ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ಆಗ್ತಕ್ಕಂಥ ಲಕ್ಷಣಗಳಿದೆ, ಚಿಂತೆ ಮಾಡುವಂಥದ್ದು ಬೇಡ. ಅಷ್ಟಮ ಪ್ರಭಾವ ರಾಹುವಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಈ ಪ್ಯಾರಲಿಸಿಸು, ಚರ್ಮ ಸೋಂಕು, ಚರ್ಮ ಸಂಬಂಧಪಟ್ಟ ಸಮಸ್ಯೆ, ಬೆನ್ನು ಸೆಳೆತ, ನರದೌರ್ಬಲ್ಯ ಇಂಥವರು ಸ್ವಲ್ಪ ಸಮಸ್ಯೆಯನ್ನು ಅನುಭವಿಸಬಹುದು. ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಅವ್ಯವಸ್ಥೆ ಇರತಕ್ಕಂಥವ್ರು ಅಷ್ಟೇ. ಇನ್ನು ವಿದ್ಯಾಭ್ಯಾಸ ಹೈಯರ್ ಎಜುಕೇಷನ್ ಮಾಡುವಂಥವ್ರು, ಎಲ್ಲೋ ವಿದೇಶಕ್ಕೆ ಹೋಗಿ ಹೈಯರ್ ಎಜುಕೇಷನ್ ಮಾಡಬೇಕು ಅನ್ನುವಂಥ ಆಲೋಚನೆ ಇರುವಂಥವ್ರಿಗೆ ಮಾತ್ರ ಸ್ವಲ್ಪ ಎಲ್ಲೋ ನಿರಾಸೆ ಅಂತಕ್ಕಂಥದ್ದು ಕಾದಿದೆ. ಮೇಲಧಿಕಾರಿಗಳಿಂದ ಸಹಕಾರ ಸಿಗೋದಿಲ್ಲ. ಬಡ್ತಿಗೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದರಿಂದ ಅನಾನುಕೂಲ. ಸ್ನೇಹಿತರ ಸಹಕಾರ ಸಿಗುವಂಥ ಲಕ್ಷಣಗಳೆಲ್ಲವೂ ಕೂಡ ಇದೆ. ಸಹೋದರರೊಂದಿಗೆ ಸ್ವಲ್ಪ ಪ್ರೀತಿ ವಿಶ್ವಾಸದಿಂದ ನಡೆದುಕೊಳ್ತಕ್ಕಂಥ ಸ್ಥಿತಿಯೂ ಬರಬಹುದು. ಇದೆಲ್ಲವೂ ಕೂಡ ಶುಭ ಫಲಗಳೆಲ್ಲವೂ ಕೂಡ ವಾರ ಆರಂಭ ಮತ್ತು ವಾರಾಂತ್ಯದಲ್ಲಿರ್ತದೆ. ವಾರ ಮಧ್ಯಭಾಗ ನಿಮಗೆ ಎಲ್ಲವೂ ಕೂಡ ಸ್ವಲ್ಪ ಅಶುಭವಾಗಿ ನಿಲ್ಲಬಹುದು. ಹಾಗಾಗಿ ನೋಡಿಕೊಳ್ಳಿ. ಮಕರ ರಾಶಿನವರು ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ, ಸಾಧ್ಯವಾದಷ್ಟು ಈ ವಾರ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ. ಶುಕ್ರನ ಪ್ರಭಾವವಿಲ್ಲ ನಿಮಗೆ, ಅಂದರೆ ಬಲ ಇಲ್ಲ. ಹಾಗಾಗಿ ತುಪ್ಪದ ದೀಪವನ್ನು ಶಿವನ ಆಲಯದಲ್ಲಿ ಹಚ್ಚತಕ್ಕಂಥ ಪ್ರಯತ್ನ ಮಾಡಿ, ಅನುಕೂಲವಾಗುತ್ತೆ, ಚಿಂತೆ ಬೇಡ. ಇನ್ನು ಕುಂಭರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಅಂತಕ್ಕಂಥದ್ದು ನಿಮಗೆ ಸ್ವಲ್ಪ ಎಲ್ಲೋ ಮೈನಸ್ ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಮತ್ತು ಬಂದಂಥ ಅವಕಾಶವನ್ನು ಕೂಡ ಸರಿಯಾಗಿ ಉಪಯೋಗಿಸ್ಕೊಳ್ಳೋದಕ್ಕೆ ಆಗುವುದಿಲ್ಲ. ಪಾಲುದಾರಿಕೆ ವ್ಯವಹಾರವೂ ಕೂಡ ಅಷ್ಟೊಂದು ಶುಭಪ್ರದವಾಗಿ ಇಲ್ಲ. ಸಾಲ ಮಾಡಿಯಾದರೂ ಕೂಡ ಜೀವನವನ್ನು ಸಾಗಿಸಬೇಕಾದಂಥದ್ದು ಅಥವಾ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಬೇಕಾದಂಥ ಅನಿವಾರ್ಯತೆಗೆ ನೀವು ಬರಬೇಕಾಗತ್ತೆ ಅಂತಕ್ಕಂಥ ಸ್ಥಿತಿ. ನೇರ ಮಾತುಗಳು ನಿಮಗೆ ವಿರೋಧವನ್ನು ತರಬಹುದು. ವಿದ್ಯಾಭ್ಯಾಸದಲ್ಲಿ ಅನಾನುಕೂಲ, ಅನಾರೋಗ್ಯ ಕಾರಣದಿಂದ ಮಾಡುವಂಥ ಕೆಲಸ ಕಾರ್ಯಗಳಲ್ಲೂ ಕೂಡ ಸರಿಯಾಗಿ ಮಾಡೋದಕ್ಕೆ ಆಗದೇ ಇರತಕ್ಕಂಥ ಸ್ಥಿತಿ ನಿರ್ಮಾಣವಾಗುತ್ತೆ. ಮಕ್ಕಳಿಂದ ಸ್ವಲ್ಪ ಕಲಹ, ಪ್ರೇಮಿಗಳಲ್ಲಿ ಕಲಹ ಅಂತಕ್ಕಂಥ ಸ್ಥಿತಿ, ಸಂಗಾತಿಯೊಂದಿಗೆ ಸ್ವಲ್ಪ ಮನಸ್ತಾಪಗಳನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿ ಬರಬಹುದು. ಉನ್ನತ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಮತ್ತು ದಾನ ಧರ್ಮ ಪೂಜೆ ಪುನಸ್ಕಾರ ಆಧ್ಯಾತ್ಮಿಕ ಚಟುವಟಿಕೆ ಅಷ್ಟೊಂದು ಚೆನ್ನಾಗಿ ಆಗೋದಿಲ್ಲ. ಸ್ವಲ್ಪ ಅಸಮಾಧಾನದಿಂದ ಕೂಡಿರುತ್ತದೆ ಕುಂಭರಾಶಿನವರಿಗೆ. ಇನ್ನು ಉದ್ಯೋಗದ ವಿಚಾರ ಸಂಬಂಧಪಟ್ಟಂತೆ ಉದ್ಯೋಗ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಅಥವಾ ಬದಲಾವಣೆ ಸಂಬಂಧಪಟ್ಟಂಥ ಪ್ರಯತ್ನದಲ್ಲಿರ್ತಕ್ಕಂಥವ್ರಿಗೆ ಅವಕಾಶಗಳಿದೆ ಈ ಸಂದರ್ಭ. ಅದರಲ್ಲೂ ಕೂಡ ವಾರ ಆರಂಭ ಭಾಳ ಚೆನ್ನಾಗಿದೆ. ಉದ್ಯೋಗ ಬದಲಾವಣೆ, ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಸೋಮವಾರ ಮಂಗಳವಾರ ಪ್ರಯತ್ನ ಮಾಡಿ, ಅನುಕೂಲವಾಗುತ್ತೆ, ಚಿಂತೆ ಬೇಡ. ಇನ್ನು ಪರಿಹಾರ ಮಾರ್ಗವನ್ನು ನೋಡಿದಾಗ ಏನು ಮಾಡಿಕೊಳ್ಬೇಕಾಗತ್ತೆ, ನಿಮಗೆ ಸಾಧ್ಯವಾದಷ್ಟು ಕೂಡ ಯಾವುದಾದ್ರೂ ಅಸಹಾಯಕ ಹೆಣ್ಣು ಮಗುವಿಗೆ ಒಂದು ಬಟ್ಟೆ ಅಥವಾ ವಸ್ತ್ರದಾನವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ಅದು ನಿಮಗೆ
ಕಾಯುತ್ತೆ, ತಲೆ ಕಾಯುತ್ತೆ, ಚಿಂತೆ ಬೇಡ. ಇನ್ನು ಮೀನರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ವಾರ ಆರಂಭ ವಾರಾಂತ್ಯ ಅತ್ಯಂತ ಶುಭವಾಗಿ ಪರಿವರ್ತನೆಯಾಗುವಂಥ ಸ್ಥಿತಿ ಬರಬಹುದು. ವಾರ ಮಧ್ಯಭಾಗ ಮಾತ್ರ ನಿಮಗೆ ಅವ್ಯವಸ್ಥೆಯಿಂದ ಕೂಡಿರ್ತದೆ. ಆರ್ಥಿಕವಾದಂಥ ಸ್ಥಿತಿಗತಿಗಳು ಸುಧಾರಣೆ ಆಗುವಂಥದ್ದು ವಾರ ಆರಂಭ ಮತ್ತು ವಾರ ಅಂತ್ಯದಲ್ಲಿರುತ್ತೆ. ವಾರ ಮಧ್ಯಭಾಗ ಸ್ವಲ್ಪ ಅವ್ಯವಸ್ಥೆ. ಮಕ್ಕಳ ಸಹಕಾರವೂ ಕೂಡ ಅಷ್ಟೇ, ವಾರ ಆರಂಭ ವಾರಾಂತ್ಯದಲ್ಲಿರ್ತದೆ, ವಾರ ಮಧ್ಯಭಾಗ ಸ್ವಲ್ಪ ಅವ್ಯವಸ್ಥೆ ಅನ್ನೋ ರೀತಿಯಲ್ಲಿ ಇರುತ್ತೆ. ಮೀನರಾಶಿನವರಿಗೆ ವಿದ್ಯಾಭ್ಯಾಸ ಅದ್ಭುತವಾದಂಥ ರೀತಿಯಲ್ಲಿದೆ. ವಿದ್ಯಾಭ್ಯಾಸದಲ್ಲಿ ಅನುಕೂಲವಾಗುವಂಥದ್ದು, ತಾಯಿಯ ಸಹಕಾರ, ಗುಪ್ತ ಪ್ರಯತ್ನದಿಂದ ಯಶಸ್ಸನ್ನು ಗಳಿಸ್ತಕ್ಕಂಥದ್ದು ಉಂಟು ಅಂತ ಹೇಳ್ತದೆ. ಸಂತಾನ ದೋಷಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ನಿರಾಸೆಗಳು ಅಥವಾ ಮಕ್ಕಳ ಭವಿಷ್ಯದ ವಿಚಾರ ಸಂಬಂಧಪಟ್ಟಂತೆ ನಿರಾಸೆಗಳು ಅಂತಕ್ಕಂಥದ್ದು ಈ ವಾರದಲ್ಲಿ ಕಟ್ಟಿಟ್ಟ ಬರುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಸುಸ್ತು ಆಗುವಂಥದ್ದು, ಗುಪ್ತರೋಗ ಅಂತಕ್ಕಂಥದ್ದು ರೀತಿಯಲ್ಲಿ ಬರಬಹುದು. ಬೆವರು ದೋಷಗಳು, ಕಫ ಅಂತಕ್ಕಂಥದ್ದು ಸ್ವಲ್ಪ ಎಲ್ಲೋ ಸ್ವಲ್ಪ ಸುಸ್ತನ್ನು ಮಾಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಶುಭ ಕಾರ್ಯ ಪ್ರಯತ್ನ ಸ್ವಲ್ಪ ಅಷ್ಟೊಂದು ಶುಭವಾಗಿ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಕೋರ್ಟ್ ಕೇಸ್ ವ್ಯವಹಾರ ಸ್ವಲ್ಪ ಹಿನ್ನಡೆಗಳು ಅಂತಕ್ಕಂಥ ಸ್ಥಿತಿಯಲ್ಲಿರುವಂಥದ್ದು. ಭಾಗ್ಯ ಪ್ರಭಾವ, ತಂದೆಯೊಂದಿಗೆ ಒಂದು ಪ್ರೀತಿ ವಿಶ್ವಾಸದಿಂದ ಇರತಕ್ಕಂಥ ಒಂದು ಪ್ರಯತ್ನ. ಉನ್ನತ ವಿದ್ಯಾಭ್ಯಾಸ ಪ್ರಯತ್ನ ಇದರಲ್ಲಿರ್ತಕ್ಕಂಥವ್ರಿಗೆ ವಾರ ಆರಂಭ ಭಾಳ ಚೆನ್ನಾಗಿದೆ, ಮಾಡಿ ಚಿಂತೆ ಬೇಡ. ಉದ್ಯೋಗ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅಂತಂದರೆ ವಾರ ಮಧ್ಯಭಾಗದಲ್ಲಿ ಮಾಡಿ, ಅಲ್ಲಿ ಸ್ವಲ್ಪ ಪ್ರದವಾಗಿ ಶುಭಪ್ರದವಾಗಿ ನಿಂತಿದೆ, ಚಿಂತೆ ಮಾಡುವಂಥದ್ದು ಬೇಡ. ಲಾಭಾಧಿಪತಿಯಾದಂಥ ವ್ಯಯಾಂಶ, ಹಾಗಾಗಿ ಸ್ವಲ್ಪ ಸ್ನೇಹಿತರಿಂದ ಏನಾದರೂ ಸಹಕಾರ ಸಿಗಬೇಕು ಅನ್ನೋ ಒಂದು ಆಲೋಚನೆ ಇರುವಂಥವರು ವಾರ ಆರಂಭದಲ್ಲಿ ಮಾಡಿ, ತುಂಬ ಚೆನ್ನಾಗಾಗುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಏನಾದರೂ ಇರುವಂಥ ಲೋಪದೋಷಗಳು ಹೋಗಬೇಕು ಅನ್ನುವಂಥ ಪ್ರಯತ್ನ ಆಲೋಚನೆ ಇರುವಂಥವರು ಸಾಧ್ಯವಾದಷ್ಟು ರಾಹು ಕೇತು ಅಂತಕ್ಕಂಥದ್ದು ನಿಮಗೆ ಕಟ್ಟಿ ಹಾಕಿ ನಿಲ್ಲಿಸಿದೆ. ಹಾಗಾಗಿ ಸಾಧ್ಯವಾದಷ್ಟು ಕೂಡ ನೀವು ಹನುಮಂತನ ಆಲಯದಲ್ಲಿ ನೀವು ಎಳ್ಳೆಣ್ಣೆ ದೀಪವನ್ನು ಹಚ್ಚಿಬಿಟ್ಟು ಅದನ್ನು ಅರ್ಚಕರಿಗೆ ಪೂಜೆ ಮಾಡಿ ಅರ್ಚಕರಿಗೆ ದಾನ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಅನುಕೂಲವಾಗುತ್ತೆ, ಚಿಂತೆ ಮಾಡೋದು ಬೇಡ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.